ಸಂಪಾದಿಸಿರ್ತಕ್ಕಂಥವರು, ಕನ್ನಡ ಸಾಹಿತ್ಯಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೊಸ ಆಯಾಮವನ್ನೇ ನೀಡಿರ್ತಕ್ಕಂತಹ ಹಾಗೂ ಇತ್ತೀಚೆಗಷ್ಟೇ ತಮ್ಮ 60ನೇ ವಯಸ್ಸಿನಲ್ಲಿ ಬೆಳಗಾವಿನ ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ ಅವರು ಬರೆದಿರ್ತಕ್ಕಂತಹ ಮಹತ್ತಾಗಿ ಚಿಂತಿಸು ಬೃಹತ್ತಾಗಿ ಸಾಧಿಸು ಎಂಬ 600 ಪುಟಗಳ ಗ್ರಂಥ ಯಾರ ಬಗ್ಗೆ ವಿಶೇಷವಾಗಿ ಇದ್ದು ಅದು ಮೊದಲನೆಯ ಮುದ್ರಣದ ಎಲ್ಲ ಪ್ರತಿಗಳು ಮುಗಿದಿದ್ದು ಸ್ವತಃ ಈ ಗ್ರಂಥದ ಕೇಂದ್ರ ಬಿಂದುವಿಗೆ ಸಿಗದೇ ಇರತಕ್ಕಂತಹ ರೀತಿಯಲ್ಲಿ ಇರುವಾಗ ಒಬ್ಬ ಸಾಧಾರಣ ವ್ಯಕ್ತಿಯಾಗಿದ್ದು ಯಾವ ರಾಜಕಾರಣಿಯೂ ಅಲ್ಲ, ಹೀಗಿದ್ದು ನಮ್ಮ ಬೆಂಗಳೂರಿನ ಶ್ರೇಷ್ಠ ಪ್ರದೇಶಗಳಲ್ಲಿ ಒಂದು ಮುಖ್ಯ ರಸ್ತೆಯ ಹೆಸರನ್ನೇ ಇವರ ನಾಮಧೇಯವನ್ನಾಗಿ ಇಟ್ಟಿರಬೇಕಾದ್ರೆ ಅಂತಹ ಪುರಂದರ ಸಂಪುಟ, ವಾದಿರಾಜ ಸಂಪುಟ, ವ್ಯಾಸರಾಜ ಸಂಪುಟ, ಜಗನ್ನಾಥ ಸಂಪುಟ ಮುಂತಾದಂತಹ ಎಲ್ಲ ದಾಸರ ಕೃತಿಗಳನ್ನು ಸಂಶೋಧನಾತ್ಮಕವಾಗಿ ಸಂಗ್ರಹಿಸಿ ಅದನ್ನ ಅಚ್ಚುಗೊಳಿಸಿ ಹರಿದಾಸ ಸಂಘದ ವತಿಯಿಂದ ಎಲ್ಲ ಕಡೆ ತಲುಪುವಂತೆ ಮಾಡಿರ್ತಕ್ಕಂತಹ ಶ್ರೇಷ್ಠ ಹರಿದಾಸ ದಾಸರಾಗಿರ್ತಕ್ಕಂತಹ ಯಾರ ಮಾತುಗಳು ಅರಳು ಹೊಯ್ಯುವಂತೆ ಇರ್ತಕ್ಕಂಥದ್ದಲ್ಲ, ಅಷ್ಟೇ ಅಲ್ಲದೆ ಮಲ್ಲಿಗೆಯ ಪಸರಿಸುವಂತೆ ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವುದು ಅಂತಹ ವಿದ್ಯಾ ವಾಚಸ್ಪತಿ 65ರ ಸಂಭ್ರಮವನ್ನು ಆಚರಿಸಿಕೊಡ್ತಾ ಇರ್ತಕ್ಕಂತಹ ಡಾಕ್ಟರ್ ವಿದ್ಯಾಭೂಷಣ ಅರಗಮಲ್ಲಿಗೆ ಪಾರ್ಥಸಾರಥಿಯವರು ಇವತ್ತು ನಮ್ಮೆಲ್ಲರನ್ನ ಕುರಿತು ಹರಿದಾಸ ಸಾಹಿತ್ಯದ ಮಾರ್ಮಿಕ ಸಂದೇಶವನ್ನ ನೀಡಬೇಕು ಅಂತ ಹೇಳಿ ಅವರಲ್ಲಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಆಪಾದಮೌಳಿ ಪ್ರಿಯಂತಂ ಗುರುಗುಣ ಆಕೃತಿಂ ಸ್ಮರೇತೇನ ವಿಘ್ನಾಪಣಶ್ಯತಿ ಸಿದ್ಧಂತಿ ಮನೋರಥಃ ಯೋऽन्तಃ ಪ್ರವಿಶ್ಯ ಮಮವಾಚ ಮಮಾಂ ಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂ ಅನ್ಯಾಚ ಹಸ್ತಶ್ರವಣತ್ವಗಾದಿ ಪ್ರಣಾಮೋ ಭಗವತೆ ಪುರುಷಾಯ ನಮೋ. ಪರಮಾತ್ಮನ ಪಾದಪದ್ಮಗಳಲ್ಲಿ ಭಕ್ತಿ ಶ್ರದ್ಧೆ ಗೌರವದಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಎಲ್ಲ ದೇವಾನ ದೇವತೆಗಳಲ್ಲಿ, ಸಾಧು ಸಂತರಲ್ಲಿ, ಸಂತ ಮಹಂತರಲ್ಲಿ, ದೂತ ಅವಧೂತರಲ್ಲಿ, ಎಲ್ಲ ಭಾಗವತೋತ್ತಮರಲ್ಲಿ, ಋಷಿ ಮುನಿಗಳಲ್ಲಿ ನನ್ನ ಭಕ್ತಿ ಗೌರವದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಋಷಿ ಪರಂಪರೆಯ ಸಮಸಾಮಯಿಕ ಪ್ರತಿನಿಧಿಗಳಾಗಿರತಕ್ಕಂತಹ ಪರಮ ಪೂಜ್ಯ ರಾಷ್ಟ್ರೀಯ ವಿದ್ವಾಂಸರಾಗಿರತಕ್ಕಂಥ KS ನಾರಾಯಣಾಚಾರ್ಯ ಅವರ ಪಾದಪದ್ಮಗಳಲ್ಲಿ ಭಕ್ತಿಯಿಂದ ಪಡಮಾಡುತ್ತಾ ಯುವಜನರಿಗೆ ಸ್ಫೂರ್ತಿ ಮೂರ್ತಿಯಾಗಿರತಕ್ಕಂಥ ಪ್ರಯತ್ನ ಶಕ್ತಿಯಾಗಿರತಕ್ಕಂಥ ತಿರುಸ್ವಾಮಿಗಳವರ ಪಾದಪದ್ಮಗಳಲ್ಲಿ ಭಕ್ತಿ ಗೌರವದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ನನ್ನ ಹಿರಿಯರಾಗಿರತಕ್ಕಂಥ RK ಪದ್ಮನಾಭ, ಮಲ್ಲೇಪುರಂ ವೆಂಕಟೇಶ್, ಲಕ್ಷ್ಮೀನಾರಾಯಣ್, ಕವಿತಾ ಕೃಷ್ಣ, ರವಿ ಸುಬ್ರಹ್ಮಣ್ಯ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತಿನ ಇಂಥ ಒಂದು ಅದ್ಭುತವಾಗಿರತಕ್ಕಂಥ ಮಾನವ ಜನ್ಮ ದೊಡ್ಡದು ಅನ್ನತಕ್ಕಂಥ ಸಂದೇಶ ಮತ್ತು ಪುಸ್ತಕ ಎರಡನ್ನೂ ಲೋಕಕ್ಕೆ ಕೊಟ್ಟಿರತಕ್ಕಂಥ ಗೌರೀಶ್ವರ ಸಂದರ್ಭಗಳನ್ನು ಗೌರೀಶ್ವರಿಗೆ ನಾನು ಅಭಿನಂದನೆ ಮಾಡ್ತಾ ಮೊನ್ನೆ ತಾನೇ ಮಹಾಪರ್ವದ ಪ್ರಾರಂಭದಲ್ಲಿ ನೀವು ನೋಡಿದ್ರೆ 83 ವರ್ಷದ ನನ್ನ ಹಳೆ ಮೇಷ್ಟ್ರು ಒಬ್ರು ನಿಮ್ಮ ಜೀವನದಲ್ಲಿ ಸಾರ್ಥಕ ಕ್ಷಣಗಳು ಯಾವುದು ಅಂದಾಗ ಅರಮಲ್ಲಿಗೆ ಪಾರ್ಥಾಗ್ತಿ TN ಸೀತಾರಾಮ್, ಪಾವಗಡ ಪ್ರಕಾಶ್ 3 ಜನಕ್ಕೆ ಪಾಠ ಹೇಳಿದ ನನ್ನ ಜನ್ಮ ಧನ್ಯ ಅಂತಂದ್ರು. ಅವರು ಬಂದು ಇವತ್ತಿಲ್ಲಿ ಕೂತಿದ್ದಾರೆ ಗೋಪಿನಾಥ್ ರಾಯರು, ಅವರಿಗೆ ನನ್ನ ನಮಸ್ಕಾರವನ್ನು ಮಾಡ್ತಾ 83 ವರ್ಷದ ಅವರೆಲ್ಲ ಬಂದು ಕೂತಿದ್ದಾರೆ, ಅವರಿಗೆ ನಮಸ್ಕಾರ ಮಾಡ್ತೆ ಅಂದ್ರೆ ಇವರ ತಂದೆ ಅನಂತರಾಮರಾಯರು, ಇವರು ತಂದೆ ಅನಂತರಾಮರಾಯರು ನಾನು ಚಿಕ್ಕ ಹುಡುಗಾಗಿದ್ದಾಗ ಕಮ್ಮಲ್ಲಿ ಪಾತ್ರ ಮಾಡಿ ಬಿಟ್ಟು ಬಂದು ಹರಿದಾಸರಾಗಿ ರಿಯಲ್ ಹರಿದಾಸರಾಗಿ ಹಾಡುಗಳ ಮುಖಾನುಮುಖವಾಗಿ ಭಕ್ತಿ ಭಾವದಿಂದ ದೇವರ ಎದುರುಗಡೆ ತಂದಿಟ್ಕೊಂಡು ಹಾಡು ಹೇಳ್ತಾ ಇದ್ದಿದ್ದು ಮಗುವಾಗಿದ್ದಂತ ನನ್ನ ಮನಸ್ಸಿನ ಮೇಲೆ ಎಂತ ಭಾವ ಪ್ರಭಾವ ಬೀರ್ತು ಅಂತಂದ್ರೆ ಆ ಪ್ರಭಾವದ ಪ್ರವಾಹ ಸುನಾಮಿಯಾಗಿ ಇವತ್ತಿಗೂ ಬಿಟ್ಟಿಲ್ಲ ನನ್ನ. ಇವತ್ತು ಅವರು ಬಂದಿದ್ದಾರೆ ಅಂತ ಸಂತೋಷ, ಅವರಿಗೆ ನಮಸ್ಕಾರವನ್ನು ಮಾಡ್ತಾ ಮತ್ತೆ ಎಷ್ಟು ಜನ ಬಂದಿದ್ದೀರಾ ಅಂತಂದ್ರೆ ಅನೇಕ ಬಂದಿರೋದಿಲ್ಲ, ನಮ್ಮ ಅತ್ಯಂತ ಸಾಧಾರಣ ವ್ಯಕ್ತಿ ಬರಲ್ಲ, ಹರಿದಾಸರಿಗೆ ಬಂದಿದ್ದೀರಾ, ದಾಸ ಸಾಹಿತ್ಯಕ್ಕೆ ಬಂದಿದ್ದೀರಾ, ಪುರಂದರ ದಾಸರಿಗೆ ಬಂದಿದ್ದೀರಾ, ಕನಕದಾಸರಿಗೆ ಬಂದಿದ್ದೀರಾ, ವಿಜಯದಾಸರಿಗೆ ಬಂದಿದ್ದೀರಾ, ಚಿಪ್ಪಗಿರಿಗೆ ಬಂದಿದ್ದೀರಾ, ಪುರಂದರ ಮಂಟಪಕ್ಕೆ ಬಂದಿದ್ದೀರಾ. ನನಗೆ ಗೊತ್ತು ನಿಮ್ಮ ಹೃದಯ ಮಂಟಪದಲ್ಲಿರೋದು ಹರಿದಾಸರು. ನಿಮ್ಮೆಲ್ಲರಿಗೆ ಭಕ್ತಿಯಿಂದ ನಮಸ್ಕಾರವನ್ನು ಮಾಡುತ್ತಾ 4 ಮಾತುಗಳು ನಾನು ಹೇಳಬೇಕು. ನಾನು ಹುಟ್ಟಿದ್ದು ಬಡತನದಲ್ಲಿ, ತಟ್ಟ ದಾರಿದ್ರ್ಯದಲ್ಲಿ, ಆದರೆ ಸಂಸ್ಕಾರಕ್ಕೆ ನಮ್ಮ ಮನೆಯಲ್ಲಿ ದಾರಿದ್ರ್ಯ ಇರಲಿಲ್ಲ. ನನ್ನ ತಂದೆ ತಾಯಿಗಳು ಒಳ್ಳೆ ಸಂಸ್ಕಾರವನ್ನು ಕೊಟ್ಟರು ನನಗೆ, ಅವರನ್ನು ನಾನು ಸ್ಮರಣೆ ಮಾಡಿ ನಮಸ್ಕಾರವನ್ನು ಮಾಡ್ತಾ ಮುಂದೆ ನನಗೆ ವಿಶೇಷವಾಗಿರತಕ್ಕಂಥ ರೀತಿಯಲ್ಲಿ ದೈವಾನುಗ್ರಹ, ವಿಚಿತ್ರ ದೈವಾನುಗ್ರಹ ಒದಗಿ ಬಂತು. ಒಂದಕ್ಕೊಂದು
ಕೈ ಹಿಡಿದು ನಡೆಸಿಕೊಂಡು ಬೆಳಕು ಕೊಟ್ಟು ಕರ್ಕೊಂಡು ಹೋಗಿರತಕ್ಕಂಥವ್ರು ಬೆಳಕು ಬೆಳೆದಿಂಗಳಾಗಿ 2 ಕಣ್ಣು ತುಂಬಿಕೊಂಡವರು ಹರಿದಾಸರುಗಳು ನನಗೆ. ಅಲ್ಲಿಂದ ಮುಂದೆ ನನಗೆ ದಾರಿ ಉದ್ದಕ್ಕೂ ಅದ್ಭುತವಾಗಿರತಕ್ಕಂಥ ವಿಶ್ವಂ ವಿಷ್ಣು ವಶತ್ಕಾರ ಅನ್ನತಕ್ಕಂಥ ಉದ್ಘೋಷ ಹೇಗೆ ಕರ್ಕೊಂಬಂತು ಅಂತಂದ್ರೆ, ಜಗತ್ತಿನಾದ್ಯಂತ ವಿಷ್ಣು ಸಹಸ್ರನಾಮದ ಅಲೆಗಳು ಅದ್ಭುತವಾಗಿರತಕ್ಕಂಥ ಪ್ರವಾಹದ ಪ್ರಭಾವ ಕೊಡ್ತು. ಭಾಗವತ ಮಾಡ್ತಾ 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 ಜಗತ್ತಿನಲ್ಲಿ ಎಷ್ಟು ಸಹಸ್ರ ಜನ ಭಗವಂತರಲ್ಲೂ ಸಜ್ಜನರಲ್ಲೂ ಸಂಪನ್ನರಲ್ಲೂ, ಆದರೆ ಹಿಂದೆ ಇರತಕ್ಕಂಥ ಕರ್ನಾಟಕದ ಹರಿದಾಸರ ಭಕ್ತಿಯ ಶಕ್ತಿ ಏನು ಅನ್ನೋದು ನನ್ನ ಒಳಗಟ್ಟಿಗೆ ಗೋಚರ ಆಗತಕ್ಕಂಥ ರೀತಿಯಲ್ಲಿ ದಾಸರು ನನ್ನ ಎದುರುಗಡೆ ನಿಂತು ಕೆಲಸ ಮಾಡಿದ್ರು. ವಿಜಯದಾಸರ ಪ್ರೀತಿ ಮತ್ತು ಅಂತಃಕರಣ ಅಂತರಂಗವನ್ನು ಏನು ಅನುಭವಿಸಿದಿರಿ ಅಂತಂದ್ರೆ, ಆ ಚಿಪ್ಪಗಿರಿಯ ಪ್ರತಿಯೊಂದು ಗಾಳಿಯ ಸುಳಿಯಲ್ಲೂ ಕೂಡ, ಸುಳಿ ಗಾಳಿಯಲ್ಲಿ ಕೂಡ ಅದ್ಭುತವಾಗಿರತಕ್ಕಂಥ ಅನುಗ್ರಹ ಶಕ್ತಿ ನನಗೆ ಭಾವ, ಅನುಭವ, ಅನುಭೂತಿ ಎಲ್ಲ ತಂದು ಕೊಟ್ಬಿಟ್ಟಿದೆ. ಅಂತ ವಿಜಯದಾಸರ ಪ್ರೀತಿ ಮತ್ತು ಅಂತಃಕರಣ ನನ್ನ ಕೈ ಹಿಡಿದು ನಡೆಸಿದೆ. ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹ ಶಕ್ತಿ ನನ್ನನ್ನು ಎಷ್ಟು ಕಾಪಾಡ್ತಾ ಇದೆ ಅಂದ್ರೆ, ಪ್ರತಿ ಕ್ಷಣದಲ್ಲಿ ನನಗೆ ಕಷ್ಟ ಇಲ್ಲ, ನಷ್ಟ ಇಲ್ಲ, ಸಂಕಷ್ಟ ಇಲ್ಲ, ಆಪತ್ತಿಲ್ಲ, ವಿಪತ್ತಿಲ್ಲ, ಗಂಡಾಂತರ ಇಲ್ಲ. ಜಗತ್ತಿನ ಎಲ್ಲ ಭಾಗದಲ್ಲೂ ಯಾರೂ ವೀಸಾ ರಿಫ್ಯೂಸ್ ಮಾಡಿಲ್ಲ, ಯಾರು ಮನೆ ಎಲ್ಲರೂ ಭಾಗದಲ್ಲಿ ನನಗೆ ತಿಳಿದಿದೆ. ಎಲ್ಲೂ ಹೋದರೂ ಸಾವಿರ ಜನ ಕಾಯ್ತಾ ಇರ್ತಾರೆ. ಇದು ಇದೆ ಅನ್ನೋದು ರಾಘವೇಂದ್ರ ಸ್ವಾಮಿಗಳ ಸ್ಪಷ್ಟವಾಗಿ ನನಗೆ ಗೋಚರ ಆಗ್ತಾ ಇದೆ. ಎಲ್ಲ ಹಿರಿಯ ಚೇತನಗಳ ಜೊತೆಯಲ್ಲಿ ನನ್ನ ಜೊತೆ ಇರತಕ್ಕಂಥ ನೀವುಗಳು ನನ್ನ ಬಂಧುಗಳಾಗಿದ್ದೀರಾ, ಆತ್ಮೀಯರಾಗಿದ್ದೀರಾ, ಆಪ್ತರಾಗಿದ್ದೀರಾ, ಸೋದರರಾಗಿದ್ದೀರಾ, ತಂದೆ ತಾಯಿಗಳಾಗಿದ್ದೀರಾ. ನೀವು ಮಾಡ್ತಾ ಇರತಕ್ಕಂಥ ಅಭಿಮಾನ ಎಷ್ಟು. ನಾವು ಒಂದೊಂದು ಸಲ ವಿಷ್ಣು ಸಹಸ್ರನಾಮಕ್ಕೆ ಅಂತ ಕೇಳಿದ್ರೆ 1000 ಜನ, 2000 ಜನ, 3000 ಜನ ಬರ್ತಿದ್ದೀರಲ್ಲ, ಏನ್ ನನಗೆ ಅರ್ಥನೇ ಆಗ್ತಾ ಇಲ್ಲ. ನಾಳೆ 15ನೇ ತಾರೀಕು, ಆಗಸ್ಟ್ 15ನೇ ತಾರೀಕು ನಮ್ಮ ಪುಟ್ಟಯ್ಯನ ನೇತೃತ್ವದಲ್ಲಿ ಕುಚಲಾಂಬ ಚಿತ್ರದಲ್ಲಿ ವಿಷ್ಣು ಸಹಸ್ರನಾಮ ಮಾಡ್ತಿದ್ದೀವಿ. ನೀವು ಬಂದು ನೋಡಿ ಎಷ್ಟು ಜನ ಇರ್ತಾರೆ ಇಲ್ಲಿ ಅಂತ ಅಂದ್ಬಿಟ್ಟು. ಆಗಸ್ಟ್ 15, ಆಗಸ್ಟ್ 25ನೇ ತಾರೀಕು ಕಾಮಧೇನು ಕ್ಷೇತ್ರದಲ್ಲಿ ವಿಷ್ಣು ಸಹಸ್ರನಾಮದ ಪ್ರವಾಹ ಹರಿಸ್ತಾ ಇದ್ದೀವಿ ಅವತ್ತಿನ ದಿನ. ಹೀಗೆ ವಿಷ್ಣು ಸಹಸ್ರನಾಮ ಅಂದ್ರೆ ಜನ ಯಾಕೆ ಬರ್ತಾರೆ ಅರ್ಥ ಆಗಲ್ಲ. ಹರಿದಾಸರ ಹಾಡು ಹೇಳಬೇಕು ಅಂದ್ರೆ ಅದೇನು ಜನ ಬರ್ತಾರೆ ಅರ್ಥ ಆಗ್ತಾ ಇಲ್ಲ. ಭಜನೆ ಹೇಳ್ತೀನಿ ಅಂದ್ರೆ ಜನ ಹಾಗೆ ಬರ್ತಾರೆ ಅರ್ಥ ಆಗಲ್ಲ. ಅರ್ಥ ಆಗ್ತಾ ಇದೆ. ಇವತ್ತಿನ ಜನಕ್ಕೆ 500 ವರ್ಷಗಳ ಹಿಂದೆ ಇದ್ದ ಪುರಂದರದಾಸರು ಸ್ಪಂದಿಸ್ತಾರೆ, ಇವತ್ತಿನ ಜನ ಸ್ಪಂದಿಸ್ತಾ ಇಲ್ಲ. ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥ ದಾಸರು, 5 ಜನ ದಾಸರನ್ನ ನೀವು ಹಿಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಬದುಕಿನ ಕಡೆ ಕ್ಷಣದವರೆಗೂ ಒಂದೊಂದು ಕ್ಷಣ ಧನ್ಯ ಕ್ಷಣಗಳು, ಒಂದೊಂದು ಕ್ಷಣ ಸಾರ್ಥಕ ಕ್ಷಣಗಳು, ಒಂದೊಂದು ಕ್ಷಣ ಅಪೂರ್ವ ಕ್ಷಣಗಳು. ಅಂತ ಅದ್ಭುತ, ಅಂತ ವಿಸ್ಮಯ, ಅಂತ ಗಾಢ, ಅಂತ ಗೂಢ, ಅಂತ ನಿಗೂಢವಾಗಿರತಕ್ಕಂಥ ಅಂತ ಸತ್ವ, ತತ್ವ, ಮಹತ್ವ ಇರತಕ್ಕಂಥದ್ದು ಹರಿದಾಸರ ಹಾಡು. ಹಾಡುಗಳನ್ನು ನೋಡತಕ್ಕಂಥ ಕಣ್ಣು ಬೇಕು, ಹೊರಗಣ್ಣ ಬೇಕು, ಒಳಗಣ್ಣ ಬೇಕು, ಹೊರಗಣ್ಣು ಮುಚ್ಚಬೇಕು, ಒಳಗಣ್ಣ ಬಿಚ್ಚಬೇಕು, ಒಳಗಣ್ಣ ಬಿಚ್ಚಿ ಒಳಗೊಳಗೆ ಹೋಗ್ತಾ ರಾಟಿ ಹೋಗ್ಬೇಕು, ಕಸ ಹೋಗ್ಬೇಕು, ಕಶ್ಮಲ ಹೋಗ್ಬೇಕು, ಅಲ್ಮಶ ಹೋಗ್ಬೇಕು, ಆ ಸುಟ್ಟ ಕೆಟ್ಟ ಮಾತುಗಳು ಹೋಗ್ಬೇಕು, ಕೆಟ್ಟ ವಸತಿಗಳು ಹೋಗ್ಬೇಕು, ಒಳಗು ವಿಚಾರಗಳು ಹೋಗ್ಬೇಕು, ಸಣ್ಣ ಮನಸ್ಸುಗಳು ಹೋಗ್ಬೇಕು, ತಿಳಿ ಆಗ್ಬೇಕದು, ರಾಡಿ ಹೋಗ್ಬೇಕು, ತಿಳಿ ಆಗ್ಬೇಕು, ತಿಳಿಗಣ್ಣಾಗಬೇಕು, ತಿಳಿಗಣ್ಣಾಗಬೇಕು, ಒಳಗಡೆ ಕತ್ತಲು ಹೋಗ್ಬೇಕು, ಅಂಧಕಾರ ಹೋಗ್ಬೇಕು, ಅಲ್ಲಿ ಹೊಳಿಬೇಕದು ಹೊಳೆಗಣ್ಣಾಗಬೇಕು, ಹೊರಗಣ್ಣ ಮುಚ್ಚಿ ಒಳಗಣ್ಣ ಬಿಚ್ಚಿ ಒಳಗಣ್ಣಿನ ಒಳಗಿಂದ ಒಳಗೊಳಗೆ ಇಳಿದ ತಿಳಿಗಣ್ಣು ಮಾಡ್ಕೊಂಡು ಹೊಳೆಗಣ್ಣು ಮಾಡ್ಕೊಂಡು ಬಗೆಗಣ್ಣಿರತಕ್ಕಂಥ ಭಗವಂತನ ದರ್ಶನ ಮಾಡದೆ ಹೋದ್ರೆ ಇದ್ದರೆಷ್ಟು ಹೋದರೆಷ್ಟು. ಅದನ್ನೇ ಹೇಳಲು ಕಂಗಳಿ ಜಾತಕೋ ಕಾವೇರಿ ರಂಗನ ನೋಡದ ಜಗತ್ತೊಳಗೆ ಮಂಗಳ ಮೂರ್ತಿ ರಂಗನ ಶ್ರೀಪಾದಗಳ ಕಂಗಳಿ ಜಾತಕೋ ಕಾವೇರಿ ರಂಗನ ನೋಡದ. ನೋಡಿದ್ರೆ ದೇವರ ದರ್ಶನ ಮಾಡ್ತಾ ಇರಬೇಕು, ಕೇಳಿದ್ರೆ ಒಳ್ಳೆ ವಿಚಾರ ಕೇಳ್ತಾ ಇರಬೇಕು, ಹಾಡಿದ್ರೆ ಒಳ್ಳೆ ಮಾತಾಡ್ತಾ ಇರಬೇಕು, ಇದ್ರೆ ಸಜ್ಜನರ ಸಂಘದಲ್ಲಿ ಇರಬೇಕು. ಏನು ಮಾತು ಕೇಳಿಸ್ಕೊಳ್ತೀರಾ, ಎಂಥವರೇ ಇಂದ ಕೇಳಿಸ್ಕೊಳ್ತೀರಾ. There are many people, there are achieving millions of people in this world who can actually speak very effectively and excellently and efficiently and exceedingly well. That's a different story. It makes all the difference when people with anubhuti, people with anubhava, people with spiritual power, when they speak, it makes all the difference. They are different. ನಾರಾಯಣಾಚಾರ್ಯರು ಅಥವಾ ತಿರುಸ್ವಾಮಿಗಳು, ಅರ್ಕ ಪದ್ಮನಾಭರು ಮಾತಾಡಿದಾಗ they are 1 in million, but they are not 1 in million. They are different and they are differently different. ಯಾತಕ್ಕ ಅಂತಂದ್ರೆ ಇಲ್ಲಿ ವಿಷಯ ಇಲ್ಲಿದ್ದು ಅಧಿಷ್ಠಾನ ತತ್ವ ಅಂತ. ಅಧಿಷ್ಠಾನ ತತ್ವ ಅಂತ ಇರ್ತದೆ. ಯು ಮೇ ಬಿ ಇಂಟೆಲೆಕ್ಚುಯಲ್, ಯು ಮೇ ಬಿ ಸ್ಪಿರಿಚುವಲ್, ಯು ಮೇ ಬಿ ಅಕಾಡೆಮಿಕ್, ಯು ಮೇ ಬಿ ಪ್ರೊಫೆಸರ್, ಯು ಮೇ ಬಿ ಡಿಫರೆಂಟ್ ಸ್ಟೋರಿ. ಅಧಿಷ್ಠಾನ ತತ್ವ ಅಂತ ಇರ್ತದ. ನಾರಾಯಣಾಚಾರ್ಯ ಒಬ್ಬರು ಮಾತಾಡಿದ್ರೆ ವಾಲ್ಮೀಕಿ ಮಾತಾಡ್ದಾಗ್ತದ, ವೇದವ್ಯಾಸರು ಮಾತಾಡ್ದಾಗ್ತದೆ, ಭರದ್ವಾಜ ಮಾತಾಡೋದಾಗ್ತದೆ. ಒಳಗೆ ಅಧಿಷ್ಠಾನ ಬೇಕಾಗ್ತದ. ಇಟ್ ಇಸ್ ನಾಟ್ ದ ನಾಲೆಡ್ಜ್ ದಟ್ ಮ್ಯಾಟರ್ಸ್. ಆ ಜ್ಞಾನದ ಒಳಗಡೆ ಅದ್ಭುತವಾಗಿರತಕ್ಕಂಥ ಒಂದು ಅಧಿಷ್ಠಾನ ಇರಬೇಕದು. ಅನುಷ್ಠಾನದಿಂದ ಬರತಕ್ಕಂಥದ್ದು, ಜಪತಪಗಳಿಂದ ಬರತಕ್ಕಂಥದ್ದು, ಅದು ಪರಮಾತ್ಮನ ನಿತ್ಯ ಸ್ಮರಣ, ದಿವ್ಯ ಸ್ಮರಣೆಯಿಂದ ಬರತಕ್ಕಂಥದ್ದು. ತನು ಮನ ಎಲ್ಲ ಪವಿತ್ರವಾಗಿ ದೇಹ ಶುದ್ಧಿ ಇರಬೇಕು, ಮನಃಶುದ್ಧಿ ಇರಬೇಕು, ಭಾವಶುದ್ಧಿ ಇರಬೇಕು, ಹೃದಯ ಶುದ್ಧಿ ಇರಬೇಕು, ಚಿಂತನ ಶುದ್ಧಿ ಇರಬೇಕು. ಎಲ್ಲ ಇರತಕ್ಕಂಥವ್ರಿಗೆ ಅವಳಿಗೆ ಅಧಿಷ್ಠಾನ ಪ್ರಾಪ್ತಿ, ದೇವರ ಅನುಗ್ರಹ ಪ್ರಾಪ್ತಿ. ಅಂಥವರಿಂದ ಬರತಕ್ಕಂಥ ಮಾತುಗಳಿಗೆ ಅದ್ಭುತವಾಗಿರತಕ್ಕಂಥ ಶಕ್ತಿ, ಸಾಮರ್ಥ್ಯ ಇರ್ತದ, ತೇಜಸ್ ಇರ್ತದ.
ಯಾರ ಕಣ್ಣುಗಳಲ್ಲಿ ಬೆಳಕು ಬೆಳದಿಂಗಳು ಹೊಳಿತಾ ಇರ್ತದೆ ಅಂಥವ್ರ ಜೊತೆ ಇರಬೇಕು. ಯಾರ ಬಾಯಿನಿಂದ ಅದ್ಭುತವಾಗಿರ್ತಕ್ಕಂಥ ಮಾಡಿ ಬರುತ್ತೆ ಅಂಥವ ಮಾತುಗಳನ್ನ ಕೇಳಬೇಕು. ನಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ಒಳ್ಳೆ ವಿಚಾರಗಳನ್ನು ಕೇಳಿಸ್ಬೇಕು. ನಾನು ಯಾಕೆ ಯಾವಾಗಲೂ ದಾಸರ ಹಾಡುಗಳನ್ನು ಮುಳುಗೋಗಿರ್ತೀನಿ ಅಂತಂದ್ರೆ ದೇ ಆರ್ ಮೈ ಬೆಸ್ಟ್ ಕಂಪನಿ, ದೇ ಆರ್ ಮೈ ಬೆಸ್ಟ್ ಕಂಪ್ಯಾನಿಯನ್ಸ್. ನನಗೆ ಸ್ನೇಹಿತರು ಅಂದ್ರೆ 500 ವರ್ಷದಿಂದ ಇದ್ದಂತ ಪುರಂದರದಾಸರು, ಕನಕದಾಸರು ನನ್ನ ಸ್ನೇಹಿತರು. 250 ವರ್ಷ ಇದ್ದಂತ ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥ ದಾಸರು ನನ್ನ ಸ್ನೇಹಿತರಾಗ್ತಾ ಇದ್ದಾರೆ. ಶ್ಯಾಮ್ ಸುಂದರ್ ವಿಠಲ್ ನನ್ನ ಸ್ನೇಹಿತರು. At the moment I open the book, they become so close to me, so affectionate to me, and they got so much of care and concern for me. ನನಗೆ ಅವ್ರನ್ನ ಬಿಡಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅವರು ನನ್ನ ಬಿಡ್ತಾ ಇಲ್ಲ. ಅವರು ಅರ್ಥಕೊಂಡಿದ್ದಾರೆ. ಐ ಲಿಸನ್ ಟು ದೆಮ್ ಸೋ ಕೇರ್ಫುಲಿ, ಸೋ ಬ್ಯೂಟಿಫುಲಿ. ಸಟ್ಲ ಮಾತಾಡ್ತಾರೆ, ಸೂಕ್ಷ್ಮವಾಗಿ ಮಾತಾಡ್ತಾರೆ. ಕೃಷ್ಣನ ವೇಣುಗಾನವನ್ನು ಸೂಕ್ಷ್ಮವಾಗಿ ಕೇಳತಕ್ಕಂಥ ಕಿವಿಗಳಿತ್ತು ಅಂದ್ರೆ ಇವತ್ತು ನೀವು ಕೇಳ್ಬೋದು. ಕೃಷ್ಣನನ್ನು ಕಾಣತಕ್ಕಂಥ ಕಣ್ಣುಗಳನ್ನು ನೋಡ್ಬೇಕು ಅಂತ ಇವತ್ತು ನೀವು ನೋಡ್ಬೋದು. ಕೃಷ್ಣ ಇದ್ದಾನೆ, ಭರವಸೆ ಬೇಕು, ನಂಬಿಕೆ ಬೇಕು, ದೃಢ ಬೇಕು. ಅದನ್ನೇ ಭಕ್ತಿ ಅನ್ನತಕ್ಕಂಥದ್ದು. ಆ ಒಳ್ಳೆ ಮಾತುಗಳನ್ನ ಕೇಳಿ ಈ ಸಮಾರಂಭಕ್ಕೆ ನೀವು ಬನ್ನಿ ಅಂತ ನಾನು ಯಾಕೆ ಕರೆದೆ ಅಂತಂದ್ರೆ 2 ಕಾರಣ. ಒಂದು, ಸುಂದರ್, ಗೌರಿ ಸುಂದರು. ಸಿ, there are many publishers in Karnataka. Gauri Sundar is not many publisher or any publisher. ಗೌರಿ ಸುಂದರ್ 30 ವರ್ಷದಿಂದ 1970-80 ದಶಕದ ಕಥೆ ನಾನು ಹೇಳ್ತಾ ಇರೋದು. ಕನ್ನಡಪ್ರಭ ಪೇಪರ್ ಓಪನ್ ಆಯಿತು. ಮೊದಲನೇ ದಿನ ಜಯಚಾಮರಾಜೇಂದ್ರ ಒಡೆಯರು ಶುಭ ಒಂದು ಸಂದೇಶವನ್ನ ಪ್ರಿಂಟ್ ಮಾಡಿದ್ರು. ರಾಮಕೃಷ್ಣ ಮೂರ್ತಿಗಳು ಎಡಿಟರ್ ಆಗಿ ಬಂದರು. ಬಂದಾಗ ಪ್ರಾರಂಭದಿಂದ ದಿನದಿಂದಲೇ ಕನ್ನಡಪ್ರಭ ಪ್ರಾರಂಭದಿಂದಲೇ ಗೌರಿ ಸುಂದರ್ ಮತ್ತೆ ನನ್ನನ್ನ ಇಬ್ಬರನ್ನು ಪತ್ರಿಕಾ ವಿಮರ್ಶೆ ಬರೀ, ಕೃತಿ ವಿಮರ್ಶೆ, ಗ್ರಂಥ ವಿಮರ್ಶೆ ಬರೀ ಇದಕ್ಕೆ ತಗೊಂಡ್ರು. 70-80 ದಶಕದ ಮಾತು. ಒಂದಿನ ಗೌರಿ ಸುಂದರ್ನ ರಾಮಕೃಷ್ಣ ಮೂರ್ತಿ ಅವರು ಚೀಫ್ ಎಡಿಟರ್ ಕನ್ನಡಪ್ರಭ ಕರೆದು ನನಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು. 35-40 ವರ್ಷದ ಹಿಂದೆ ಆಗಿರತಕ್ಕಂಥ ಪರಿಚಯ ಇವತ್ತು ಸಾರ್ಥಕ ಆಗಿದೆ, ಧನ್ಯ ಆಗಿದೆ ಗೌರಿ ಸುಂದರ್ ಅವರ ದೃಷ್ಟಿಯಲ್ಲಿ. ಮತ್ತೆ ಗೌರಿ ಸುಂದರ್ನ ಡಿಫರೆಂಟ್ ಅಂದ್ರಲ್ಲ ಹೇಗೆ ಅಂತಂದ್ರೆ ಮಿಕ್ಕ ಎಲ್ಲ ಪಬ್ಲಿಷರ್ಗಳು ಕ್ಯಾಪಬಲ್ ಆಗಿರ್ತಾರೆ, ಏಬಲ್ ಇರ್ತಾರೆ, ವಟಬಲ್ ಇರ್ತಾರೆ, ಮನಿ ಎಲ್ಲ ಚೆನ್ನಾಗಿರ್ತಾರೆ. ನಮ್ಮ ಗೌರಿ ಸುಂದರಿಗೆ ಎವ್ರಿ ಸೆಕೆಂಡ್, ಇವತ್ತು ಬೆಳಿಗ್ಗೆ ಫಂಕ್ಷನ್ಗೆ 4 ಗಂಟೆಗೆ ಬಂದರು, 2 ಗಂಟೆ ಹಾಸ್ಪಿಟಲ್ ಬಂದರು. ಎವ್ರಿ ಸೆಕೆಂಡ್ ಎಷ್ಟು ಕೊಟ್ಟು ಡಯಾಲಿಸಿಸ್, ಎವ್ರಿ ಸೆಕೆಂಡ್ ಎಷ್ಟು ಕೊಟ್ಟು ಡಯಾಲಿಸಿಸ್. ಕಣ್ಣು ಕಾಣೋದಿಲ್ಲ, ದೃಷ್ಟಿ ಇಲ್ಲವೇ ಇಲ್ಲ. ಸಾವಿರ ಪುಟಗಳ ಪ್ರೂಫ್ ಅನ್ನ ಬೂತಗರಡಿ ಲೆನ್ಸ್ ಇಟ್ಕೊಂಡು 1000 ಗಂಟೆ ಕೊಟ್ಟದ ಪ್ರೂಫ್ ನೋಡಿ. 226 ಪುಸ್ತಕಗಳು, ಒಂದೊಂದು ರೆಫರೆನ್ಸ್ ಬುಕ್ಸ್, ಸಂಸ್ಕೃತ ಗ್ರಂಥಗಳನ್ನ ಮಾಡಿದ್ದಾರೆ. ದಟ್ ಇಸ್ ಗ್ರೇಟ್ನೆಸ್. ನಾನಾಗಲಿ ಮಲ್ಲೇಪುರಂ ಆಗಲಿ ಆರ್ ಕೆ ಪಟ್ನಾವ್ ಆಗಲಿ ಫೋನ್ ಮಾಡಿದ್ರೆ ನಮ್ಮೆಲ್ಲ ಕೆಲಸ ಬಿಟ್ಟು ನಾವು ಬರ್ತೀವಿ. ಬೇರೆಯವರು ರಿಪೋರ್ಟಿಂಗ್ ರೀಸನ್ ಈಸ್ ಛಲ ಇದೆಯಲ್ಲ, ಮಣಿದೇ ಇರತಕ್ಕಂಥ ಮನಸ್ಸು, ಸಾಧಿಸಿರ್ತಕ್ಕಂಥ ಛಲ, ಅದ್ಭುತಗಳ ನೇರಕ್ಕೆ ನಡೆಯತಕ್ಕಂಥ ನಿಶ್ಚಲತೆ, ಉತ್ತಮವಾಗಿರತಕ್ಕಂಥ ಶ್ರೇಷ್ಠವಾಗಿರತಕ್ಕಂಥ ವಿಚಾರಧಾರೆಗಳನ್ನು ನಮ್ಮ ಕನ್ನಡ ಜನ ಕೊಡ್ತೀನಿ ಇರತಕ್ಕಂಥ ಅದಮ್ಯ ಉತ್ಸಾಹ ಇದೆಯಲ್ಲ, ಇಟ್ ಇಸ್ ರಿಮಾರ್ಕಬಲ್. ಅಂಡ್ ಕಂಗ್ರಾಟ್ಸ್ ಟು ಗೌರಿ ಸುಂದರ್. ಗೌರಿ ಸುಂದರ್ ಅವರು ಪ್ರಕಟ ಮಾಡಿರತಕ್ಕಂಥ ಮಾನವ ಜನ್ಮ ದೊಡ್ಡದು ಅನ್ನತಕ್ಕಂಥದ್ದು ಸಂದೇಶ. ಇಟ್ ನಾಟ್ ಅ ಬುಕ್, ಇಟ್ಸ್ ಅ ಮೆಸೇಜ್, ಇಟ್ಸ್ ಅ ಡೀಪ್ ಮೆಸೇಜ್. ಅದರೊಳಗಡೆ ಬಹಳ ಅದ್ಭುತವಾಗಿರ್ತಕ್ಕಂಥ ಅರ್ಥಗಳಿದೆ. ಮನುಷ್ಯರನ್ನ ನೋಡಿ, ಡೋಂಟ್ ಇನ್ಸಲ್ಟ್ ಎನಿಬಾಡಿ. ಪುರಂದರದಾಸರ ಹಾರ್ದ ಅದು, ಪುರಂದರದಾಸರ ಹೃದಯ ಅದು. ಮಾನವ ಜನ್ಮ ದೊಡ್ಡದು ಅಂತಂದಾಗ ಮನುಷ್ಯರನ್ನ ನೋಡ್ರೋ ಯಾರನ್ನು ಇಲ್ಟ್ರೀಟ್ ಮಾಡ್ಬಿಟ್ರಪ್ಪ, ಎಲ್ಲರ ಒಳಗೆ ದೇವರಿದ್ದಾನೆ ಕಂಡ್ರು ಅನ್ನತಕ್ಕಂಥದ್ದನ್ನ ಬಾಯಿ ಬಿಟ್ಟು ಅದ್ಭುತವಾಗಿ ಮುಂದಿನ 1000 ವರ್ಷ ಜನ ಗಟ್ಟಿಯಾಗಿ ಕೇಳಿಸ್ಕೋಬೇಕು ಹಾಗೆ ಹಾಡು ಮಾಡಿ ಹಾಡಿರ್ತಕ್ಕಂಥವ್ರು ಪುರಂದರದಾಸ ಭಕ್ತದಿಂದ ಅಂತ ಮಹಾನುಭಾವರ ಒಂದು ಸ್ಮರಣೆಯೊಂದಿಗೆ ಈ ಒಂದು ಮಾನವ ಜನ್ಮ ದೊಡ್ಡದು. 82 ಜನ ಲೇಖಕರದ್ರ ಒಳ್ಳೆ ಲೇಖಕ. ನಮ್ಮ ನಾರಾಯಣಾಚಾರ್ಯ ಸರ್ಟಿಫಿಕೇಟ್ ಕೊಟ್ಟರು. 30 ಅಪರೂಪವಾಗಿರತಕ್ಕಂಥ ಲೇಖನಿಗಳಿಗಿರಂಥ ಮಹಾ ಉತ್ಗ್ರಂಥವನ್ನ ಸುಂದರ ಪ್ರಕಾಶನ ಪಬ್ಲಿಷ್ ಮಾಡಿದೆ ಅಂತ ನಾರಾಯಣಾಚಾರ್ಯ ಸರ್ಟಿಫಿಕೇಟ್ ಕೊಟ್ಟಮೇಲೆ ನಮ್ಗೆ ಅದು ಅಲ್ಟಿಮೇಟ್ ಫೈನಲ್ ಅದು ಅಂತ ಪುಸ್ತಕ. ಇವತ್ತು 400 ರೂಪಾಯಿ ಪುಸ್ತಕ, ತುಂಬ ಒಳ್ಳೆ ಪೇಪರ್ ಆಗಿ ತುಂಬ ಕ್ವಾಲಿಟಿ ಮಾಡಿದ್ದಾರೆ. 400 ರೂಪಾಯಿ ಪುಸ್ತಕ 250 ರೂಪಾಯಿಗೆ ತುಂಬ ರಿಯಾಯಿತಿ ಬೆಲೆ ಕೊಡ್ತಿದ್ದಾರೆ. ಅದು ಬರೀ ಆಚೆ ಕಡೆ ಸಿಗ್ತಾ ಇದೆ, ದಯವಿಟ್ಟೆಲ್ಲ ತಗೊಳ್ಳಿ ಅಂತ ಮಾತಿನ ಸಂದರ್ಭದಲ್ಲಿ ಹೇಳ್ತಾ, ಒಂದು ಯಾಕೆ ನಾರಾಯಣಾಚಾರ ಒಳ್ಳೆ ಜನ ಇರ್ತೀಯಲ್ಲ ಯಾಕೆ ಕೇಳಿ ಅಂತ ಹೇಳ್ತೀನಿ ಅಂತಂದ್ರೆ, ದಾಸರ ಹಾಡಿಗಳನ್ನ ಯಾರಾದ್ರೂ ಕೇಳಿ ಅಂತ ಹೇಳ್ತೀನಿ ಅಂತಂದ್ರೆ, whatever you listen that matters a lot, whatever you listen that becomes your thought. What is your thought? You are going to think only about that. Whatever you are going to think, you speak only about that. Whatever you speak, you do it. Whatever you do, you have to repeat it. Whatever you repeat, it becomes your habit. What becomes your habit, it becomes your character. What becomes your character, it becomes your nature. What is your nature? That will be your future also.
ನಾನು ಯಾಕೆ ಯಾವಾಗಲೂ ದಾಸರಿಗಳ ಮಾತಿನ ಜೊತೆನಲ್ಲೇ ಇರ್ತೀನಿ, ಭಗವಂತನ ಮಾತಿನ ಜೊತೆ ಇರ್ತೀನಿ, ವಿಷ್ಣು ಸಹಸ್ರನಾಮದ ಸ್ತೋತ್ರದ ಜೊತೆಲೇ ಇರ್ತೀನಿ ಅಂತಂದ್ರೆ ನನಗೆ ಒಳಗಡೆ ಅಂತ ಅದ್ಭುತವಾಗಿರತಕ್ಕಂಥ ಅಲೌಕಿಕ ಮತ್ತು ದೈವಿಕ ಸಂತೋಷ ಆನಂದವನ್ನು ಅದು ಕೊಡ್ತಾ ಇದೆ. ನನ್ನದು ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಇಟ್ in spite of all the statements and all the write-ups and all the articles which appears in different journals and magazines and on websites, ಅದೆಲ್ಲ ಅಕಾಡೆಮಿಕ್ ಆಗಿ ನಿಮಗೆ ನಾನು ಜ್ಞಾನಿ ಅನ್ನತಕ್ಕಂಥ ದುರಹಂಕಾರ ತಂದುಕೊಡೋದಷ್ಟೇ ಹೊರತು ಅಟ್ ದಿ ಮೋಸ್ಟ್ ಅಂತಂದ್ರೆ ನನಗೆ ಚೆನ್ನಾಗಿ ಗೊತ್ತಿದೆಯಯ್ಯ ಅಂತ ಬೇರೆ ಒಂದು ಬೀಗತಕ್ಕಂಥ ತಂದುಕೊಡ್ಬೋದು ಹೊರತು ಅನುಭೂತಿ ತಂದುಕೊಡೋದಿಲ್ಲ. ಆ ಕಣ್ಣೀರು ಬಂದ್ಬಿಡ್ತಲ್ಲ, ಅದನ್ನು ಕೇಳ್ತಾ ನೋಡ್ತಾ ಬರತಕ್ಕಂಥ ಕಣ್ಣೀರಿನಲ್ಲಿ ಇರತಕ್ಕಂಥ ಆತ್ಮ ಸಂತೋಷ, ಆತ್ಮತೃಪ್ತಿ, ಧನ್ಯತೆ ಇದೆಯಲ್ಲ ಅದ್ಭುತ. ಅಲ್ಲಿ ದಾಸರುಗಳು ನನ್ನ ತಂದೆ ಆಗ್ತಾರೆ, ನನ್ನ ತಾಯಿ ಆಗ್ತಾರೆ, ನನ್ನ ಬಂಧು ಆಗ್ತಾರೆ, ನನ್ನ ಬೆಳಗ ಆಗ್ತಾರೆ, ನನ್ನ ನೀರಾಗ್ತಾರೆ, ಋಷಿಗಳಾಗ್ತಾರೆ. ಅದ ದಾಸರ ಜೊತೆ ನಾನು ಎಷ್ಟು ವರ್ಷ ಇಟ್ಟಲ್ಲ ಬರುವಾಗ ಏನು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ. ಇನ್ನು ಈ ಪುಸ್ತಕದ ಬಗ್ಗೆ ಒಂದು 4 ಮಾತು ಹೇಳಬೇಕು ನಾನು. ಏನು ಅಂತಂದ್ರೆ ಈ ಪುಸ್ತಕದಲ್ಲಿ ಅಪೂರ್ವವಾದ ಕೆಲವು ವಿಚಾರಗಳಿವೆ. ಮಾಸ್ತಿ ವೆಂಕಟೇಶ್ ಐಕಾರರು 1921ರಲ್ಲಿ ಚಿಕ್ಕಮಗಳೂರಿನಲ್ಲಿದ್ದಾಗ ದಾಸರು ಅಂದರೆ ಗೊತ್ತಿಲ್ಲ. He was very, in 1929, imagine Masti Venkatesh Iyengar in Chikmagalur as a very great officer at a critical point in time, and he was ಪ್ರಿಮ್ಮಲ್ಲಿದ್ದಾಗಂತ ಟೈಮ್ನಲ್ಲಿ ಇಬ್ಬರು ದಾಸರುಗಳು ಹೋದ್ರಪ್ಪ ಬೆಂಗಳೂರಿಂದ. ದೊಡ್ಡಬಳ್ಳಾಪುರ ದಾಸರುಗಳು ಅಂತ ವೆಂಕಟದಾಸರು ಅವ್ರ ಬ್ರದರ್ ಇಬ್ಬರು ಹೋದ್ರಪ್ಪ. ವೆಂಕಟದಾಸರ ಮೊಮ್ಮಗ ಇಲ್ಲಿ ಕೂತಿದ್ದಾನೆ, ವೆಂಕಟದಾಸರ ಸ್ವಂತ ಅಣ್ಣನ ಮೊಮ್ಮಗನೇ ನಾನು. ವೆಂಕಟನಾಥ ಬರ್ಕೊಂಡಿದ್ದಾರೆ ಮಾಸ್ತಿಯವರು. ಈ ಪುಸ್ತಕದಲ್ಲಿ ಪ್ರೊಫೆಸರ್ ಅಶ್ವಥ್ ನಾರಾಯಣ ಮಾಸ್ತಿ ಮತ್ತೆ ಹರಿದಾಸ ಸಾಹಿತ್ಯ ಅನ್ನೋ ಲೇಖನದಲ್ಲಿ ಒಳ್ಳೆ ಹೊಸ ವಿಚಾರಗಳನ್ನ ಕೊಡ್ತಾ ಹೋಗ್ತಾರೆ. ಮಾಸ್ತಿ ಕಮ್ಸ್ ಫ್ರಮ್ ಚಿಕ್ಕಮಗಳೂರು ಆಫ್ಟರ್ ಬಿಗಿನಿಂಗ್ ಕಂಪ್ಲೀಟ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ವೆಂಕಟದಾಸರು. ಐ ವಾಸ್ ನಾಟ್ ಡೂಯಿಂಗ್ ಎನಿಥಿಂಗ್ ಅಬೌಟ್ ಹರಿದಾಸ ಸಾಹಿತ್ಯ. ಫ್ಯಾಕ್ಟ್ರಿ ಮೇಕ್ಸ್ ಇಟ್ ವೆರಿ ಪ್ಲೇನ್ ಅಂಡ್ ಕ್ಲಿಯರ್ ಅಬೌಟ್. ಮುಗಿಸ್ಕೊಂಡು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದ ಮೇಲೆ ಕೂಡ ಒಂದು ತೊಳಲಾಟ ಇರ್ತದ, ಕಾನ್ಫ್ಲಿಕ್ಟ್ ಇರ್ತದ. ಶಂಕರಪುರದಲ್ಲಿ ಇವತ್ತು ಮಹಿಳಾ ಸೇವಾ ಸಮಾಜ ಸ್ಕೂಲ್ ಇದೆಯಲ್ಲ, ಆ ಸ್ಕೂಲ್ ಪಕ್ಕದಲ್ಲಿ ರಾಮಯ್ಯ ಅನ್ನತಕ್ಕಂಥ ಕವಿಗಳ ಮನೆಗೆ 24ನೇ ಇಸ್ವಿನಲ್ಲಿ 1924ರಲ್ಲಿ ಮಾಸ್ತಿ ಅದೇ ಕಾಲ ಚಿಕ್ಕಮಗಳೂರಿಂದ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗ್ಬಂದು ಕವಿಗಳ ಮನೆಗೆ ಹೋಗ್ತಾ ಇದ್ದಾರಂತೆ. ಹೋಗುವ ಮನಸ್ಸನ್ನು ಬರುತ್ತಂತೆ, ದೇವರಿದ್ದಾನೆ ಅನ್ನೋ ಗ್ಯಾರಂಟಿ ಏನು? ಎರಡನೇದು, ದೇವರು ಇಲ್ಲ ಅಂತ ನಾನಂದ್ರೆ, ದೇವರಿಲ್ಲ ಅಂತ ಯಾರಾದ್ರು ಅಂದ್ರೆ ದೇವರಿಲ್ಲ ಅನ್ನೋರೆಲ್ಲ ಕೆಟ್ಟವರಾಗಿರ್ತಾರ? ದೇವರಿದ್ದಾನೆ ಅಂತಂದ್ರೆ ದೇವರಿದ್ದಾನೆ ಅಂತ ಹೇಳೋರೆಲ್ಲ ಒಳ್ಳೆಯವರ? ದೇವರಿದ್ದಾನೆ ಅಂತ ಹೇಳಿದ್ರೆ ಒಳ್ಳೆಯವರ? ಈ ಚಿಂತನೆಗಳು, ತೊಳಲಾಟಗಳು, ಕಾನ್ಫ್ಲಿಕ್ಟ್ಗಳು ಒಳಗಡೆ ಬಂದು ದೇವರನ್ನು ಯಾಕೆ ನಂಬಬೇಕು ಅಂತ ಮಟ್ಟಕ್ಕೆ ಚಿಂತನೆ ಬರ್ತಾ ಇದೆಯಂತೆ. ಬಾಗಿಲ ಹತ್ರ ಗೇಟ್ ಹತ್ರ ಇರ್ತಾರೆ. ಇವತ್ತಿನ ಶಂಕರಪುರದ ಮಹಿಳಾ ಸೇವಾ ಸಮಾಜ ಸ್ಕೂಲ್ನ ಪಕ್ಕದಲ್ಲಿ 24ರಿಂದ ಕರ್ನಾಟಕ ಕವಿ ರಾಮಾಯಣ ಅವ್ರ ಮನೆ ಗೇಟ್ ಹತ್ರ ಎಂಟರ್ ಆಗುವಾಗ ದೇವರನ್ನು ಯಾಕೆ ನಂಬಬೇಕು ಅನ್ನೋ ಚಿಂತನೆ ಬಂದ್ಬಿಡ್ದು. ಅಷ್ಟರಲ್ಲಿ ಅದೇ ರಾಮಾಯಣವ್ರ ಮನೆಗೆ ತಾಳ, ತಂಬೂರಿ, ಬೇಡ ಇಟ್ಕೊಂಡು, ಗೆಜ್ಜೆ ಕಟ್ಟಿಕೊಂಡು, ಹೆಜ್ಜೆ ಹಾಕ್ತಾ, ಲಜ್ಜೆ ಬಿಟ್ಟು, ಹಾಡು ಹೇಳ್ಕೊಂಡು ಒಬ್ಬ ಹರಿದಾಸರು ಬಂದ್ರು. ಇವರು ಬಂದ್ರು, ಹರಿದಾಸರು ಬಂದ್ರು. ಹರಿದಾಸರಿಗೆ ಎಂಟರ್ ಆಗುವಾಗ, ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯ ನಿನ್ನ, ನಂಬದೆ ಕೆಟ್ಟರೆ ಕೆಡಲಿ. ಇಟ್ ವಾಸ್ ಎ ಡಿವೈನ್ ಕೋಇನ್ಸಿಡೆನ್ಸ್. ಮಸ್ತಿ ಮೇಲೆ ಬರೀತಾರೆ, that one particular second in my life and that one particular line of Purandaradasa changed and transformed me structurally and fundamentally. ಇದು ಎಂದು ಅಂದ್ರೆ 2 ಶತಮಾನದ ಹಿಂದೆ ಅಡವಿ ಆಚಾರ್ಯ ಅನ್ನತಕ್ಕಂಥವ್ರು ಉತ್ತರ ಕರ್ನಾಟಕದಲ್ಲಿ ದಿವಾನರಾಗಿದ್ದಂಥವ್ರು, 10 ಬೆರಳುಗಳಿಗೆ 10 ಬಂಗಾರದ ಉಂಗುರ ಹಾಕೊಂಡಿದ್ದವರು, ಸುತ್ತು ನಿಲುವುಗಲ್ಲಿಗೆ ಇಟ್ಕೊಂಡಿದ್ದಂಥವ್ರು, ಇಬ್ಬರು ಪತ್ನಿಯರಿಂದ ಸೇವೆ ಮಾಡಿಸ್ಕೊಳ್ತಾ ಇದ್ದಂಥವ್ರು, ಕಿಟಕಿ ಹಾರ ಹೊಡೆದಿದ್ದು, ಆಚೆ ಕಡೆಯಿಂದ ಗಾಳಿ ಬರ್ತಾ ಇದ್ದ ಕಿಟಕಿನಲ್ಲಿ ಆನಂದದ ಸೇವೆ ಮಾಡಿಸಿಕೊಂಡು ಆ ಮಂಜ, ಮಡದಿ, ವಜ್ರ, ಬಂಗಾರದ ವೈಭವದ ವಿಜೃಂಭಣೆಯ ತುತ್ತ ತುದಿಯ ಉತ್ತುಂಗ ಶೃಂಗದಲ್ಲಿ ಆಮೋದ ಪ್ರಮೋದಗಳಲ್ಲಿದ್ದಾಗ ಆ ಕಿಟಕಿಯಿಂದ ಹೊರಗಡೆ ಶ್ರೀಧ ವಿಠಲರು ಹಾಡ್ಕೊಂಡು ಹೋಗಿ ಆ ಕಿಡಿನಲ್ಲಿ ಶ್ರೀಧ ವಿಠಲರು ಹಾಡಿದ್ದು ಗಾಳಿಯಾಗಿ ಕಿಟಕಿ ಮೂಲಕ ಇವರು ಕಿವಿಗೆ ಬಂದಂತೆ. ಮಂಚ ಬಾರದು, ಮಡದಿ ಬಾರಳು, ಕಂಚ ಕನ್ನಡಿ ಬಾರದು, ಸಂಚಿತಾರ್ಥದ ದ್ರವ್ಯ ಬಾರದು, ಮುಂಚೆ ಮಾಡಿರುವ ಧರ್ಮವ ಗೋವಿಂದ ನಮ್ಮ ಗೋವಿಂದ ನಮ್ಮ ಗೋವಿಂದ ನಮ್ಮ ರಕ್ಷಿಸ. ಈ ಹಾಡು ಒಳಗೆ ಬಂದ ತಕ್ಷಣ ಮಂಚ ಬಾರದು, ಮಡದಿ ಬಾರದು, ಕಂಚು ಕನ್ನಡಿ ಬಾರದು, that particular song and that particular moment changed and transformed entirely the life of that particular person. ಎದ್ದ ಎಲ್ಲ ಒಂದೇ ಕ್ಷಣದಲ್ಲಿ ಬಿಟ್ಟ, ಕಾಡಿಗೆ ಬಂದ 12 ವರ್ಷ ಘನಘೋರವಾಗಿರತಕ್ಕಂಥ ತಪಸ್ಸು ಮಾಡಿ ಎದ್ದಾಗ ವಿಷ್ಣು ತೀರ್ಥರಾದರು. ಭಾಗವತ ಸಾರೋದ್ಧಾರ ಅನ್ನತಕ್ಕಂಥ ಮಹಾನ್ ಗ್ರಂಥವನ್ನು ಬರೆದರು. ಹರಿದಾಸರ ಒಂದೊಂದು ಹಾಡುಗಳಲ್ಲಿ ಅಂತ
ಮಹಾನ್ ಶಕ್ತಿ ಇದೆ. ಆ ಕಾಲಕ್ಕೆ ಮಾತ್ರ ಇದೆಯಾ ಅಂದ್ರೆ ಆಕೆ ಪದ್ಮನಾಭನ ಕೇಳಿ ಹೇಳ್ತಾರೆ, ವಾದಿರಾಜರ ಒಂದು ಹಾಡು ಅವರ ಜೀವನ, ಅವರ ಬದುಕು, ಅವರ ಭವಿಷ್ಯವನ್ನು ಹೇಗೆ ಬದಲಾಯಿಸಿತು. ಹಿಯರ್ ಇಸ್ ಅ ಔಟ್ಸ್ಟ್ಯಾಂಡಿಂಗ್ ಎಕ್ಸಾಂಪಲ್ ಆಫ್ ವಾದಿರಾಜ. ಇದು ದಾಸರ ಹಾಡುಗಳಲ್ಲಿರತಕ್ಕಂಥದ್ದು. ಮತ್ತೆ ಈ ಗ್ರಂಥದಲ್ಲಿ ನಮ್ಮ ಗೌರಿ ಸಿದ್ಧರ್ ಪಬ್ಲಿಷ್ ಮಾಡಿರ್ತಕ್ಕಂಥ ಗ್ರಂಥಗಳು ಮೋಸ್ಟ್ ಆಫ್ ದೆಮ್ ಆರ್ ರೆಫರೆನ್ಸ್ ಬುಕ್ಸ್. ಈ ಗ್ರಂಥದಲ್ಲಿ ಸಾವು ವಿಚಾರಗಳು ಮಾಸ್ತಿ ಹೇಳಿದಾರಲ್ಲ, ಪುರಂದರದಾಸರಿಗೆ ವರದಪ್ಪ ಅಂತ ಇದ್ದ 3 ಜನ ಹೆಣ್ಮಕ್ಳಿದ್ರು. ಹೇಮಂತ ನಾಯಕ, ಲಕ್ಷ್ಮಣ ನಾಯಕ, ವರದಪ್ಪ ನಾಯಕ ಅನ್ನತಕ್ಕಂಥದ್ದು 1924 ಫೆಬ್ರವರಿ 26ನೇ ಕಮಲಾಪುರದ ಶಾಸನ ಸ್ಪಷ್ಟ ಮಾಡ್ತಾ ಇದೆ. ಇದನ್ನೆಲ್ಲ ವಸಿಷ್ಠ ಗೋದದ್ದು ಯಜುಶಾಖಾಧ್ಯಾಯರು ಆಗಿರತಕ್ಕಂಥ ಪುರಂದರದಾಸರ ಮಕ್ಕಳಾದ ಹೇಮದಾಸ, ಲಕ್ಷ್ಮಣದಾಸ, ಮಧುಬದಾಸರಿಗೆ ರಾಸತೀರ್ಥ ಶ್ರೀಪಾದವಳಿಯವರು ಕೃಷ್ಣದೇವರಾಯ ಕಡೆ ಕೊಟ್ಟಿರತಕ್ಕಂಥ ದತ್ತಿ ಜಾಗೀರು ದಾನ ಧರ್ಮಗಳ ವಿವರ ಬರ್ತಾ ಇದೆ. ಆ ವರದಪ್ಪ ನಾಯಕ ಅನ್ನತಕ್ಕಂಥ ಹಿರಿಯ ಮಗ ಅವರು ಇದ್ದಾಗಲೇ ತಂದೆ ಇದ್ದಾಗ ಪುರಂದರದಾಸ ಗಂಡದಿಂದ ತೀರ್ಕೊಂಡಾಗ ಗಿಳಿಯು ಪಂಜರದೊಳಗಿಲ್ಲ ಅನ್ನತಕ್ಕಂಥ ಹಾಡು ಅವರು ಒಳಗಡೆಯಿಂದ ಹರಿದು ಬಂತು ಅನ್ನತಕ್ಕಂಥದ್ದು ಮಾತು ಬರ್ತಾ ಇತ್ತು, ಸಂಪ್ರದಾಯದ ಮಾತು. ಅಂದ ವರದಪ್ಪನ ಮಗ ಒಬ್ಬ ಇದ್ದ. ಆ ಮಗ 4-5 ವರ್ಷದ ಮಗು ಇದ್ದಾಗ ತಂದೆನ ಕಳ್ಕೊಂಡ. ಮಗನ ಹೆಸರು ನಾರಾಯಣ ಅಂತ. ಮುಂದೆ ಪುರಂದರದಾಸರು ತಾತನೇ ಆ ಮಗನ ಸಾಕಿದ್ರು. ಆ ನಾರಾಯಣನಿಗೆ ಆಂಧ್ರ ಪ್ರದೇಶದ ಮಕ್ತಾಲೆ ಅನ್ನತಕ್ಕಂಥ ಊರಿನ ಹೆಣ್ಣು ಮಗಳನ್ನು ಕೊಟ್ಟು ಮುಂದೆ ಮದುವೆ ಮಾಡ್ತಾರೆ. ಪುರಂದರದಾಸರಿಂದ ಅವನಿಗೆ ಅಂಕಿತ ಆಯಿತು, ದೀಕ್ಷೆ ಆಯಿತು. ನಾರಾಯಣದಾಸರು ಬಂದಾಗ ಮಗ ಆದ್ರೆ ಹೆಂಡತಿ ಊರಿಗೆ ಬಂದ. ಆಂಧ್ರ ಪ್ರದೇಶದ ಮಕ್ತಾಲೆ ಅನ್ನತಕ್ಕಂಥ ಹೆಂಡತಿ ಗ್ರಾಮದಲ್ಲಿಂದ ಆ ಊರ ಹೆಸರು ನಡೆಬೂರು ಅಂತ. ನಡೆಬೂರಿನ ನಾರಾಯಣದಾಸರಾದರು. ನಡೆಬೂರಿನ ನಾರಾಯಣದಾಸರ ಜೊತೆನಲ್ಲಿ ತಾತನಾಗಿರತಕ್ಕಂಥ ಪುರಂದರದಾಸರು ಜೀವನದ ಕಡೆ ದಿನಗಳಲ್ಲಿ ಇದ್ರು ಅನ್ನತಕ್ಕಂಥ ಮಾತು. ಅವರು ಹೋಗಕ್ಕೆ 6 ತಿಂಗಳಿಗೆ ಮುಂಚೆ ಔರಂಗಜೇಬು ಅಕ್ಬರು ದಕ್ಷಿಣ ಭಾರತಕ್ಕೆ ಬಂದು ಹೈದರಾಬಾದ್ ಕರ್ನಾಟಕದ ಮಹಬೂಬ್ ನಗರದಲ್ಲಿ ಡೇರೆ ಹಾಕಿದ್ದಾಗ ಪುರಂದರದಾಸರಿಗೆ ವಿಚಾರ ಗೊತ್ತಾಗಿ ಆಂಧ್ರ ಪ್ರದೇಶದ ಮುಕ್ತಾಲದಲ್ಲಿದ್ದ ಪುರಂದರದಾಸರು ಧೈರ್ಯವಾಗಿ ಮತ್ತು ಆತ್ಮಸ್ಥೈರ್ಯದಿಂದ ಅಂಜದೆ, ಅಳುಕದೆ, ಹೆದರದೆ, ಬೆದರದೆ ನೇರವಾಗಿ ಅಕ್ಬರನ ಬಿಡಾದ ಒಳಗಡೆ ಬಂದು ಅವನಿಗೆ ಸ್ಪಷ್ಟ ಮಾತುಗಳನ್ನು ಹೇಳಿದ್ರಂತೆ, ಈ ಜಸಿಯ ಅನ್ನತಕ್ಕಂಥ ತಲೆಗಂದಾಯವನ್ನ ಹಿಂದೂಗಳ ಮೇಲೆ ಏನು ಹಾಕಿದ್ಯಾ ಅದು ನನ್ನಿಂದ ತೆಗಿಲಿಲ್ಲ ಅಂತಂದ್ರೆ ನಿನ್ನ ವಂಶ ನಿರ್ವಂಶ ಆಗ್ತವೆ. ಆ ತಲೆಗಂದಾಯಕ್ಕೆ ಹಿಂದೂಗಳಲ್ಲಿ ಗೌರವ ಮಾಡು, ಪ್ರೀತಿ ಮಾಡು, ನಿನ್ನ ಉದ್ಧಾರ ಆಗ್ತವೆ ಅನ್ನತಕ್ಕಂಥ ಕೈಗೆದ ಮಾತುಗಳನ್ನ, ಎಚ್ಚರದ ಮಾತುಗಳನ್ನ ಹೇಳಿ ಹೋಗಿದ್ರು ಅನ್ನತಕ್ಕಂಥ ವಿಚಾರಗಳನ್ನ ಈ ಗ್ರಂಥದಲ್ಲಿ ಕೊಡ್ತಾ ಇದೆ. ಅಷ್ಟೇ ಅಲ್ಲ, ನಡವೂರಿನ ನಾರಾಯಣದಾಸರು ಎಷ್ಟು ಅಗಮ್ಯವಾಗಿರತಕ್ಕಂಥ ಭಕ್ತಿಯಿಂದ ಸಾವಿರಾರು ಹಾಡುಗಳನ್ನ ಬರೆದ್ರು. ಅವರಿಗೆ 2 ಹೆಣ್ಣು ಮಕ್ಕಳಾದ್ರು. ಆ 2 ಹೆಣ್ಣು ಮಕ್ಕಳಿನಲ್ಲಿ ಒಬ್ಬಳನ್ನ ಶ್ರೀಮುಷ್ಣ ಅನ್ನತಕ್ಕಂಥ ಒಬ್ಬ ವ್ಯಕ್ತಿ ಕೊಟ್ಟರು. ಆ ಶ್ರೀಮುಷ್ಣ ಅನ್ನತಕ್ಕಂಥ ವ್ಯಕ್ತಿ ಶ್ರೀಮುಷ್ಣ ದಾಸರು ಅಂತಾದ್ರು. ಆ ಶ್ರೀಮುಷ್ಣ ದಾಸರಿಗೆ ಅಂಕಿತವನ್ನ ಗುರುಗಳಾಗಿರತಕ್ಕಂಥ ವಿಜೇಂದ್ರರಿಂದ ಕೊಡಿಸಿದ್ರು ಅನ್ನತಕ್ಕಂಥ ಮಾತು ಬರ್ತಾ ಇದೆ. ಸುಧೀಂದ್ರರ ವೃಂದಾವನಕ್ಕೆ ಮತ್ತೆ ಒಂದು ಸಲ ವೃಂದಾವನದ ಒಂದು ದೊಡ್ಡ ಕಲಾಕರ್ಷಣ ಅನ್ನತಕ್ಕಂಥದ್ದು ನಡೆದಾಗ ಶ್ರೀಮುಷ್ಣದಾಸರು ಎದುರುಗಡೆ ಇದ್ದು ಆ ಕಲಾಕರ್ಷಣ ಆಗಿರೋ ವಿಚಾರಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚು ರಾಘವೇಂದ್ರ ಸ್ವಾಮಿಗಳವರು ವೃಂದಾವನದಲ್ಲಿ ಸಜೀವರಾಗಿ ಕೂತಾಗ ಪುರಂದರದಾಸರ ಮಕ್ಕಳಾಗಿರತಕ್ಕಂಥ ನಾರಾಯಣದಾಸರ ಅಳಿಯಂದರಾಗಿರತಕ್ಕಂಥ ಶ್ರೀಮುಷ್ಣದಾಸರು ರಾಘವೇಂದ್ರ ಸ್ವಾಮಿಗಳವರು ಜೀವಂತವಾಗಿ ವೃಂದಾವನದಲ್ಲಿ ಕೂತಾಗ ಎದುರುಗಡೆ ಇದ್ದು ಯಾರ್ಯಾರಿದ್ರು, ಏನೇನು ನಡೀತು ಅನ್ನತಕ್ಕಂಥ ಘಟನೆಗಳನ್ನ ಸಾವಿರಾರು ಹಾಡುಗಳಲ್ಲಿ, 100 ಹಾಡುಗಳಲ್ಲಿ ಬರೆದಿರ್ತಕ್ಕಂಥ ವಿಚಾರಗಳು. ಮತ್ತೆ ಆ ಶ್ರೀಮುಷ್ಣದಾಸರು ಮುಂದೆ ವಿಜಯದಾಸರನ್ನ ಹೇಗೆ ಕೈ ಹಿಡಿದು ಕರ್ಕೊಂಡು ಬಂದ್ರು ಅನ್ನತಕ್ಕಂಥ ವಿಚಾರ. ಹೀಗೆ ತಪ್ಪಿ ಹೋಗಿದ್ದಂಥ ಆ ಒಂದು ಕೊಂಡಿಗಳೇನಿತ್ತು ಅದೆಲ್ಲ ಜಾಯಿನ್ ಆಗಿ ಹೊಸ ಸಂಶೋಧನೆಯ ವಿಚಾರಗಳು ಈ ಗ್ರಂಥದಲ್ಲಿ ಬಂದಿದೆ. ಇಂಥ ಒಂದು ಅಪೂರ್ವವಾಗಿರತಕ್ಕ ಗ್ರಂಥವನ್ನ ಗೌರಿ ಸುಂದರ ಪ್ರಕಾಶನ ಸುಂದರವಾಗಿ ಪ್ರಕಟ ಮಾಡೋದಕ್ಕೆ ಅವರ ಅಭಿನಂದನೆಯನ್ನು ಮಾಡುತ್ತಾ, ಇವತ್ತು ನಾನು ಬಿಡುಗಡೆ ಮಾಡಿರತಕ್ಕಂಥ ಗ್ರಂಥ ಕಲೆಗೊಂದು ಕನ್ನಡಿ ಅನ್ನತಕ್ಕಂಥ ಉತ್ಸಾಹಿ ಯುವಕರಾಗಿರತಕ್ಕಂಥ ಮನುಗೋಡು ಚಿನ್ಮಯ ಅವರು ಕಲೆಗೊಂದು ಕನ್ನಡಿ ಅನ್ನತಕ್ಕಂಥ ಪುಸ್ತಕ ಅವರಿವತ್ತು ಅನಿವಾರ್ಯ ಕಾರಣಗಳಿಂದ ಬಂದಿಲ್ಲ. ಸಾಹಿತ್ಯದ ಬಗ್ಗೆ, ಸಂಗೀತದ ಬಗ್ಗೆ, ನಾಟ್ಯದ ಬಗ್ಗೆ, ನೃತ್ಯದ ಬಗ್ಗೆ ಅಪೂರ್ವವಾಗಿರತಕ್ಕಂಥ ಲೇಖನಗಳನ್ನ ಪತ್ರಿಕೆಗಳಲ್ಲಿ ಬರೆದಿರೋದನ್ನ ಇದರಲ್ಲಿ ಕೊಟ್ಟಿದ್ದಾರೆ. ಅದನ್ನು ಸುಂದರ ಪ್ರಕಾಶನ ಅಷ್ಟೇ ಚೆನ್ನಾಗಿ ಬಿಡುಗಡೆ ಮಾಡಿದ್ದಾರೆ. ಬೆಂಗಳೂರಿನ ಗಾಂಧಿ ಬಜಾರ್ನಲ್ಲಿರ್ತಕ್ಕಂಥ ಕಲಾಕ್ಷತಿ ಅನ್ನತಕ್ಕಂಥ ಒಂದು ವಿಶ್ವದಲ್ಲಿ ಪ್ರಸಿದ್ಧವಾಗಿರತಕ್ಕಂಥ ಭರತನಾಟ್ಯ ಕಲಾಶಾಲೆ ಮತ್ತೆ ಕಿಟ್ಟು ಅಂತ ಆ ಭರತನಾಟ್ಯ ಇವತ್ತಿಗೂ ನೀವು ಹಿಂದೆ ಭರತ ವಿದ್ಯೆ ಅಂತ ಏನಿತ್ತು, ಭರತ ಮುನಿಯ ಭರತ ವಿದ್ಯೆಯೇ ಕಾಲದ ಭರತನನ್ನ ನೋಡಬೇಕು ಅಂದ್ರೆ ಗಾಂಧಿ ಬಜಾರ್ನ ಕಲಾಕ್ಷೇತ್ರಕ್ಕೆ ಹೋಗಬೇಕು, ಕಿಟ್ಟುನೆ ನೋಡಬೇಕು. ಒಂದು ದೇವರ ಪೂಜೆ ಮಾಡಿದಾಗ ಏನು ಪವಿತ್ರವಾಗಿ ಮನಸ್ಸು, ದೇಹ ಇರಬೇಕು, ಭಾವ ಭಂಗಿ ಇರಬೇಕು, ಅದನ್ನ ನೋಡ್ಸತಕ್ಕಂಥವ್ರು ನಮ್ಮ ಕಲಾಕ್ಷೇತ್ರ ಕೃಷ್ಣಮೂರ್ತಿ. ನನಗೆ ಒಂದು ಅವರ ಕಾನ್ವೊಕೇಶನ್ ಕರೆದಿದ್ರು, ಅಡ್ರೆಸ್ ಮಾಡೋದು ಹೋಗಿದ್ದೆ.
ಅವತ್ತು ಬಂದ ಹೆಣ್ಣು ಮಕ್ಕಳುಗಳು ಅವ್ರ ಪೇರೆಂಟ್ಸ್ ಎಲ್ಲ ನೋಡಿದ್ರೆ ಅವರ್ ಶಾಕ್ಡ್, ಅವರ್ ಸ್ಟಂಡ್, ಅಂಡ್ ಐ ಕುಡ್ ನಾಟ್ ಬಿಲೀವ್, ಅನ್ಬಿಲೀವಬಲ್. ತಂದೆ ತಾಯಿಗಳೆಲ್ಲ ಕೇಳಿದ್ರು, ಏನೋ ಅವ್ರು ಹೇಳಿದ್ರು, ಡ್ಯಾನ್ಸ್ಗಳಲ್ಲಿ ಕಲಿಸಿದ್ರು. ಯಾಕೆ? ಭಾರತದಲ್ಲಿ 300 ವರ್ಷದ ಹಿಂದೆ ಹೆಣ್ಣು ಮಕ್ಕಳು ಎಂತ ಸುಸಂಸ್ಕೃತರಾಗಿ ಸಂಸ್ಕಾರವಂತರಾಗಿ ಇದ್ರು ಅಂತನ್ನೋದನ್ನ ಮತ್ತೊಮ್ಮೆ ಕಲ್ತ್ಕೊಂಡು ಬದುಕಬೇಕು ಅಂತಂದ್ರೆ ಇಲ್ಲಿ ಕಲಿಸ್ಬೇಕು ಹೆಣ್ಣು ಮಕ್ಕಳಿಗೆ. ನರ್ತನ ನಾಟ್ಯ ಸೆಕೆಂಡರಿ, ಸಂಸ್ಕಾರ ಸಂಸ್ಕೃತಿ ಮುಖ್ಯ, ಉಜ್ವಲವಾಗಿ ಬೆಳೀತಾ ಇರತಕ್ಕಂಥ ಸ್ಥಳ ಇದು, ಅದಕ್ಕೆ ಕಳಿಸ್ತೀನಿ ಅಂತ ಮಾತು ಹೇಳಿದ್ರು. ಈ ಸಂಸ್ಥೆಗಳ ಬಗ್ಗೆ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಅವರು ಸಹ ಉತ್ಸಾಹ ಯುವಕರಾಗಿರತಕ್ಕಂಥ ಚಿನ್ಮಯ ಅವರಿಗೂ ಕೂಡ ನನ್ನ ಅಭಿನಂದನೆಯನ್ನು ಮಾಡಿದ. ಇವತ್ತು ನಾನು ಪ್ರವಚನ ಮಾಡೋಕ್ಕೆ, ಉಪನ್ಯಾಸ ಮಾಡೋಕ್ಕೆ ನಿಂತಿಲ್ಲ, ನಾನು ಶ್ರವಣಾಧಿಕಾರಿ. ಇವತ್ತು ಇವರೆಲ್ಲ ಹಿರಿಯರು ಮಾಡತಕ್ಕಂಥ ಮಾತುಗಳನ್ನ ಹೇಳದಿಟ್ಕೊಂಡಿದ್ದೇನೆ. ನಮ್ಮ ಮಲ್ಲೇಪುರ ಬಗ್ಗೆ ನಾನು ಮಾತು ಹೇಳಿದ್ರು, ಅನ್ಬಿಲೀವಬಲ್. ಅದೇನು ಸಂಸ್ಕಾರ ರೀ! ಎಸ್ ಪ್ರೂವ್ಡ್. ಮಾಧ್ವ ಜನ್ಮ ದೊಡ್ಡದು, ಬ್ರಾಹ್ಮಣ ಜನ್ಮ ದೊಡ್ಡದು ಅಲ್ಲ, ಮಾನವ ಜನ್ಮ ದೊಡ್ಡದು ಅದಕ್ಕೆ ಎಸ್ ಪ್ರೂವ್ ಮಲ್ಲೇಪುರ ದಾಸ. ರಿಮಾರ್ಕಬಲ್ರಿ. ಪುರಂದರದಾಸರು ಹೇಳ್ಬೋದಾಗಿತ್ತು, ಮಾಧ್ವ ಜನ್ಮನೇ ದೊಡ್ಡದು, ಬೇಕಾದಾಗಲಿ ಚಾಲೆಂಜ್ ಮಾಡ್ಬೋದಾಗಿತ್ತು. ಅದಕ್ಕೆ ಸತ್ಯ ಸತ್ಯನ ಯಾವತ್ತು, ಅದನ್ನೇ ನಾರಾಯಣಾಚಾರ್ಯ ಸ್ಪಷ್ಟವಾಗಿ ಹೇಳಿದ್ರು, ಸತ್ಯ ನಿತ್ಯ ಸತ್ಯವನ್ನ ಹೇಳೋದಕ್ಕೆ ಬೆಚ್ಚಿ ಬಿಡಬೇಕಾಗಿಲ್ಲ ಅಂತಕ್ಕಂಥ ಮಾತು. ಮಾನವ ಜನ್ಮ ದೊಡ್ಡದು ಅಂತ ಹೇಳ್ಬೇಕಾಗ ಎಲ್ಲರಲ್ಲೂ ದೇವರಿದ್ದಾನೆ, ಎಲ್ಲರಲ್ಲೂ ದೇವರಿದ್ದಾನೆ, ಯಾವಾಗಲೂ ದೇವರಿದ್ದಾನೆ, ಎಲ್ಲ ಕಡೆ ದೇವರಿದ್ದಾನೆ ಅಂತಂದಾಗ ಆ ದೈವತ್ವ ಇರತಕ್ಕಂಥ ಕಡೆಗೆ ನಿನ್ನ ತಲೆ ಬಾಕ್ಬೇಡ ಅಂತ ಕಾರಣ ಧ್ರುವಿಸಿಬಿಡ್ತೇನೆ. ಅದರ ಸಂದೇಶನೇ ಮಾನವ ಜನ್ಮ ದೊಡ್ಡದು. ಅದರಲ್ಲೂ ಕೂಡ ಗೌರಿ ಸುಂದರ್ ಪಬ್ಲಿಷ್ ಮಾಡಿ ಬೇಕಾದ ಮೆನಿ ಪಬ್ಲಿಷರ್ಸ್ ಮತ್ತೆ ರೀಸೆಂಟ್ ಆಗಿ ಜಸ್ಟ್ 1 ವೀಕ್ ಎಗೋ EN ಕೃಷ್ಣ ಶೆಟ್ಟಿ ಸನ್ಸ್ ಅಂತ 500 ಪುಟದ್ದು ಸುಳಾದಿ ಸಂಪುಟ ಪಬ್ಲಿಷ್ ಮಾಡಿದ್ರು. ನಮ್ಮ ನಾಗರಾಜ ರಾಯರೇ ಲಕ್ಷ್ಮೀನಾರಾಯಣ ಬಂದು ಅದು ಕೆಳಗಡೆ ಮಾಡಿಕೊಂಡು ನೋಡೋದಿಲ್ಲ, ಸುಳಾದಿ ಸಂಪುಟ ತಗೊಂಬಂದೆ. ಅಂಡ್ ಇವತ್ತು ನಮ್ಮ ಸ್ನೇಹ ಪ್ರಕಾಶನ ಬಂದಿದ್ದಾರೆ, ಸ್ನೇಹ ಬುಕ್ಸ್ನ ಹರ್ಷಲೋಕ ಬಂದಿದ್ದಾರೆ. ಅವರು ಈಸ್ ಆಲ್ಸೋ ಡಿಸೇಬಲ್ಡ್, ಫಿಸಿಕಲಿ ಹ್ಯಾಂಡಿಕ್ಯಾಪ್. 10 ಪುಸ್ತಕ ಪಬ್ಲಿಷ್ ಮಾಡಿದ್ದಾರೆ. He has published 10 books of mine. ನಂದು ಜೀವನ ಚರಿತ್ರೆ ಪಬ್ಲಿಷ್ ಮಾಡಿದ್ದಾರೆ. ಮಹತ್ತಾಗಿ ಚಿಂತಿಸು, ಬೃಹತ್ತಾಗಿ ಸಾಧಿಸು ಅಂತ ಬೆಳಗಾವಿ ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ ಒಬ್ಬರು 14 ನಿಮಿಷ ನನ್ನ ಲೈಫ್ ಟ್ರ್ಯಾಕ್ ಕಂಪ್ಲೀಟ್ ನೋಡಿ ಒಂದು ಬಯೋಗ್ರಫಿ ಬರೆದ್ರು. 600 ಪುಟದ ಬಯೋಗ್ರಫಿ. 1 ವರ್ಷದೊಳಗೆ ಅದು ಕಂಪ್ಲೀಟ್ ಖರ್ಚಾಗಿ ಈಗ ರೀಪ್ರಿಂಟ್ ಮಾಡ್ತಾ ಇದ್ದಾರೆ. ಅವರು ಬಂದಿದ್ದಾರೆ. ಆದರೆ ಈ ಪುಸ್ತಕ ಯಾಕೆ ಗೌರಿ ಸುಂದರ್ ಮಾಡಕ್ಕೆ ನಾನು ಸಂತೋಷ ಪಟ್ಟೆ ಅಂತಂದ್ರೆ, ಈ ಗೌರಿ ಸುಂದರ್ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಒಂದು ಲೈನ್ ಪ್ರೂಫ್ ನೋಡಕ್ಕಾಗಲ್ಲ, ಒಂದು ಹಾಳೆ ಪ್ರಿಂಟ್ ಮಾಡೋಕ್ಕಾಗಲ್ಲ. 226 ಅಗಾಧವಾಗಿರತಕ್ಕಂಥ ಗ್ರಂಥ ಶ್ರೇಣಿಯನ್ನ ಸುಂದರ ಪ್ರಕಾಶನ ಕನ್ನಡದ ಜನಕ್ಕೆ ಕೊಟ್ಟಿದೆ. ಎಲ್ಲ ಕಾಲೇಜುಗಳ ಲೈಬ್ರರಿಗಳಲ್ಲಿ, ಎಲ್ಲ ಶಾಲಾ ಗ್ರಂಥಾಲಯಗಳಲ್ಲಿ ಅತ್ಯಗತ್ಯವಾಗಿ ಇರಲೇಬೇಕಾಗಿರತಕ್ಕಂಥ ಎಲ್ಲ ರೆಫರೆನ್ಸ್ ಬುಕ್ಸ್ ಅನ್ನ ಅವರು ಗೌರಿ ಸುಂದರ್ ಪಬ್ಲಿಷ್ ಮಾಡ್ತಾರೆ. ಇಟ್ಸ್ ಎ ಗ್ರೇಟ್ ಜಾಬ್. When everything is possible, but everything at your disposal, doing something is ordinary. When an ordinary person performs an extraordinary, no one becomes extraordinary. Yes, done it. ಅವ್ರಿಗೆ ನನ್ನ ಅಭಿನಂದನೆಯನ್ನು ಮಾಡ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದನ್ನ ಬರ್ತಾ ಇದ್ದೀನಿ ಮುಂದೆ. ನನ್ನ ಈಗ ಅಟ್ಲೀಸ್ಟ್ 4 ದಿನ ಬಿಟ್ಟು ಮಲೇಷ್ಯಾಕ್ಕೆ ಹೋಗಿ ಬರ್ತಾ ಇದ್ದೀನಿ. ಆಗಸ್ಟ್ 15 ಇಸ್ಲಾಮಾಬಾದಲ್ಲಿ ವಿಷ್ಣು ಸಹಸ್ರನಾಮ ಸಾಮೂಹಿಕ ಪಾರಾಯಣ. ಆಗಸ್ಟ್ 25 ಕಾಮಧೇನು ಕ್ಷೇತ್ರದಲ್ಲಿ ಬಹಳ 3-4 ಸಾವಿರ ಜನರಿಂದ 11 ಸರ್ತಿ ವಿಷ್ಣು ಸಹಸ್ರನಾಮ ಸಾಮೂಹಿಕ ಪಾರಾಯಣ. ಮತ್ತೆ ಆಗಸ್ಟ್ನಲ್ಲಿ ಬೇಕಾದಷ್ಟು ನಾಮಸ್ಮರಣ ಕಾರ್ಯಕ್ರಮಗಳನ್ನ ಇಟ್ಕೊಳ್ತಾ ಇದ್ದೀವಿ. ಆಗಸ್ಟ್ ಕಡೆ ವಾರ ಅಥವಾ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಕೊಲೆರೆಡು ಡೆನ್ವರ್ನಲ್ಲಿ 3 ವಾರಗಳ ವಿಶೇಷ ಕಾರ್ಯಕ್ರಮ. 1 ವಾರ ದಾಸ ಸಾಹಿತ್ಯ ಸಪ್ತಾಹ, 1 ವಾರ ಭಾಗವತ ಸಪ್ತಾಹ, 1 ವಾರ ವಿಷ್ಣು ಸಹಸ್ರನಾಮ ಪ್ರಚಾರ. 3 ವಾರಗಳ ಕಾರ್ಯಕ್ರಮ ಅಮೆರಿಕದ ಕೊಲೆರೆಡು ಡೆನ್ವರ್ನಲ್ಲಿ ಸೆಪ್ಟೆಂಬರ್ 10ನೇ ತಾರೀಕಿನಿಂದ ಫೈನಲೈಸ್ ಆಗಿದೆ. ಹೀಗೆ ದೇವರ ಸ್ಮರಣೆಯನ್ನು ನಿರಂತರ ಮಾಡಿಸ್ತಾ ಹೋಗಲಿ ಪರಮಾತ್ಮನ ಅನುಗ್ರಹ ಶಕ್ತಿ ಅಂತ ಕೇಳ್ತಾ, ದಾಸರ ಬೆಳಕು ಬೆಳೆದು ನನ್ನ ನಿರಂತರ ಕಾಯಿಲೆಯನ್ನು ಪ್ರಾರ್ಥನೆಯನ್ನು ಮಾಡ್ತಾ, ನಿಮ್ಮೆಲ್ಲರ ಪ್ರೀತಿ ಅಭಿಮಾನಗಳು, ವಿಶ್ವಾಸ ವಾತ್ಸಲ್ಯಗಳೇ ನನಗೆ ಇವತ್ತು ಊರುಗೋಲಾಗಿದೆ, ಆಧಾರ ಸ್ತಂಭವಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಈ ಒಂದು 4 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಗೌರಿ ಸುಂದರ್ ಪ್ರಕಾಶನ. ಗೌರಿ ಸುಂದರ್ ಅವರ ಪತ್ನಿ ನಿಜವಾಗಿರತಕ್ಕಂಥ ಸಾರಥಿ ಆಕೆ. ಎಂತ ಒಳ್ಳೆ ಕೆಲಸ ಮಾಡ್ತಾರೆ ಆಕೆ. ಮತ್ತೆ ನೋಡಿ, ಸ್ಟೇಜ್ ಮೇಲೆ ಒಂದು ಕ್ಷಣ ಬಂದಿಲ್ಲ, ಹಿಂದೆ ನಿಂತಿದ್ದಾರೆ. ಹಾಗೆ ಮನೆಯಲ್ಲೂ ಅಷ್ಟೇ ಆ ಇಂದಿರಾ ಗೌರಿ ಸುಂದರ್ ಅದ್ಭುತವಾಗಿರತಕ್ಕಂಥ ಪ್ರೇರಣಾ ಶಕ್ತಿಯಾಗಿ, ಸ್ಫೂರ್ತಿ ಮೂರ್ತಿಯಾಗಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಆ ದಂಪತಿಗಳಿಗೆ ನನ್ನ ನಮಸ್ಕಾರಗಳನ್ನು ಮಾಡ್ತಾ, ಇವತ್ತು ನಮ್ಮ ರವಿ ಸುಬ್ರಹ್ಮಣ್ಯ ನನಗೆ ಒಂದು ಒಳ್ಳೆ ಶಕ್ತಿ. ನಮ್ಮ ಏರಿಯಾದಲ್ಲಿ ಗಿರಿನಗರದ ನಮ್ಮ ಮನೆ ಪಕ್ಕನೇ ರವಿ ಸುಬ್ರಹ್ಮಣ್ಯ ಇರೋದು. ಈ ಅರ್ಧರಾತ್ರಿಯಲ್ಲಿ ಹೇಳಿ ಸರ್ ಏನು ನಾನು ಮಾಡ್ಕೊಡ್ತೀನಿ ಅಂತ ಅವ್ರ ಧೈರ್ಯ, ವಿಶ್ವಾಸ, ಭರವಸೆ, ದಟ್ ಈಸ್ ದ ಫೋರ್ಸ್ ಅಂಡ್ ಸೋರ್ಸ್ ಆಫ್ ಪ್ರೊಟೆಕ್ಷನ್ ಫಾರ್ ಮೀ. ಕವಿತಾ ಕೃಷ್ಣ 35 ವರ್ಷದಿಂದ ನನ್ನ ಜೊತೆಯಲ್ಲಿ ದಾಸ ಸಾಹಿತ್ಯದ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಲಕ್ಷ್ಮೀನಾರಾಯಣ್ ಅವ್ರ ಬಗ್ಗೆ ನಾನು ಮಾತು ಹೇಳಬೇಕು. ಎಲ್ಲಾ ದೇಶಗಳಲ್ಲಿ ಯಾವ ಕನ್ನಡಿಗರ ಬಗ್ಗೆ ನೀವು ಮಾತಾಡ್ತೀರ, ನಾನು ಲಕ್ಷ್ಮೀನಾರಾಯಣ್ ಬಗ್ಗೆ ಮಾತಾಡ್ತೀನಿ. ಯಾಕೆ ಅಂದ್ರೆ ಪುರಂದರ ಮಂಟಪ, ಕೃಷ್ಣದೇವರಾಯ, ಪುರಂದರ
ಪುರಂದರದಾಸರಿಗೆ ಕೆಟ್ಟಿಸ್ಕೊಟ್ಟ. ಪುರಂದರದಾಸರಿದ್ರು, ಕನಕದಾಸರಿದ್ರು, ವ್ಯಾಸರಾಜರಿದ್ರು, ತ್ರಿಪಾದರಾಜರಿದ್ರು, ವಾದಿರಾಜರಿದ್ರು, ಮುಂದೆ ತ್ಯಾಗರಾಜರು ಬಂದರು, ದೀಕ್ಷಿತರು ಬಂದರು, ವಿಜಯದಾಸರು, ಜಗನ್ನಾಥದಾಸರು, ಪರಮ ಪಾವನರು, ಪವಿತ್ರ ಚೇತನರು ಎಲ್ಲ ಬಂದಿರತಕ್ಕಂಥ ಪರಮ ಪವಿತ್ರ ಜಾಗ ಎಷ್ಟು ಅಪವಿತ್ರ ಆಗಿದೆ, ಎಷ್ಟು ಶಿಥಿಲ ಹಾಳು ಮಾಡಿಬಿಟ್ಟಿದ್ದಾರೆ ಇವತ್ತಿನ ದಿನ. ಇನ್ಸ್ಪೈಟ್ ಆಫ್ ಆಲ್ ದ ರಿಕ್ವೆಸ್ಟ್ ಅಪೀಲ್ಸ್, ಸರ್ಕಾರ ಎಂಥ ಸ್ಪಂದನ ಶಕ್ತಿ ಕಳ್ಕೊಂಡಿರತಕ್ಕಂಥ, ಸ್ಪಂದನ ಶಿವ ಪೂರ್ತಿ ಹೊಟ್ಟೋಗಿರತಕ್ಕಂಥ ಸರ್ಕಾರಗಳು. ನಾವು ಒಂದಿನ ಅರ್ಥ ಇಲ್ಲ ಒಂದು ಕಡೆಗೆ ಏನು ಸ್ವಾಮಿ ಅಂದ್ರೆ, ಅಯ್ಯೋ ಮಾಡಿದಿಂದ ಬಂದೆ ನೋಡಿದ್ರೆ ಅನ್ಬಿಲಿಯಬಲ್. ಪುರಂದರ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುರಂದರ ಮಂಟಪ ಅದು ಏನು ಮಾಡಿದ್ದಾರೆ ಸ್ವಾಮಿ ಲಕ್ಷ್ಮೀನಾರಾಯಣ ಅವರಿಗೆ 3 ಕೋಟಿ ವೆಚ್ಚದಲ್ಲಿ ಮಾಡಿದ್ದಿಲ್ಲ. ಮೊನ್ನೆ ಒಂದು ಯಾವುದೋ ಒಂದು ಫಂಕ್ಷನ್ ಆಗಬೇಕಾಗಿತ್ತು, ಆ ಫಂಕ್ಷನ್ಗೆ ಮತ್ತೆ 75 ಲಕ್ಷ ಖರ್ಚು ಮಾಡಿ ಮತ್ತೆ ಅಪ್ಡೇಟ್ ಮಾಡಿದ್ದಾರೆ. ಪುರಂದರ ದಾಸರ ಹೆಸರಿನಲ್ಲಿ ಒಂದು ಸಂಸ್ಥೆಯನ್ನ ಆ ಮಟ್ಟದಲ್ಲಿ ನೋಡ್ಕೊಳ್ತಾ ಇದ್ದಾರಲ್ಲ, ಇಸ್ ಅ ರಿಮಾರ್ಕಬಲ್ ಪರ್ಸನ್. ಅವ್ರಿಗೂ ನಾನು ನಮಸ್ಕಾರ ಮಾಡ್ತಾ, ನನಗೆ ಚೈತನ್ಯ ಶಕ್ತಿ ನಮ್ಮ ತಿರು ಸ್ವಾಮಿಗಳವರು ಎಲ್ಲ ಕಡೆ ಒಂದು ಮಾತು ಹೇಳ್ತಾರೆ, ನಾನಿಲ್ಲಿ ಇರ್ತೀನಿ, ನಮ್ಮ ಪರವಾಗಿ ಎಲ್ಲ ಕಡೆ ಉತ್ಸವ ಮೂರ್ತಿ ಎಲ್ಲ ದೇಶಕ್ಕೆ ಹೋಗಿ ಬರ್ತೀನಿ ಅನ್ನೋ ಮಾತು ನಾವು ಹೇಳ್ತಾರೆ. ಅವರಿಗೆ ನನ್ನ ಸಾಷ್ಟಾಂಗ ಪ್ರತಿಭಟನೆ ನಮಸ್ಕಾರ ಮಾಡ್ತಾ, ನಿಮ್ಮೆಲ್ಲರಿಗೆ ನಮಸ್ಕಾರ ಮಾಡ್ತಾ ಒಂದು ಮಾತು ಹೇಳಬೇಕು. ನನಗೆ ಗೌರವಾರ್ಪಣೆ ಆಗುತ್ತೆ. ಯಾಕೆಂದ್ರೆ ಗೌರಿ ಸುಂದರ್ ಹೇಳಿದ್ರು 65ಕ್ಕೆ ನಾವು ಗೌರವಾರ್ಪಣೆ ಮಾಡಬೇಕು. ಆದರೆ ಗೌರವಾರ್ಪಣೆ ಮಾಡೋದ್ರಲ್ಲೂ ಕೆಲವು ಸ್ಟೈಲ್ ತೋರಿಸ್ತಾರೆ. ಏನು ಅಂತಂದ್ರೆ, ತಿರುಮಲ ತಿರುಪತಿ ಪಾದಯಾತ್ರಾ ಸಂಘ ಅಂತ ಬೆಂಗಳೂರು ಸಂಘ ಇದೆ. 40 ವರ್ಷದಿಂದ ಬೆಂಗಳೂರಿನಿಂದ 1000 ಜನ ಪ್ರತಿ ವರ್ಷ ತಿರುಪತಿಗೆ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಆ ಸಂಘ ಪ್ರತಿ ವರ್ಷ ಅಕ್ಟೋಬರ್ 2ನೇ ತಾರೀಕು ಇನಾಗ್ರೇಷನ್ ಮಾಡಿಸ್ತಾರೆ. 20 ವರ್ಷದ ನನ್ನೇ ಕರೆದಂತೆ ಇನಾಗ್ರೇಷನ್ ಮಾಡಿಸ್ತಾರೆ. 2 ವರ್ಷ ಜರ್ಮನಿಯಲ್ಲಿದ್ದೆ. ಅವಳು ಜರ್ಮನಿಯಲ್ಲಿ ನನಗೇನಾಗಬೇಕು